Hello everyone, good evening. Today, which is 30th Jan 2025, we are trying to learn how to build HTML email and test it. So, ಇದಕ್ಕೆ ಕೋಡಿಂಗ್ ನೀವೇನು ಮಾಡಬೇಕಾಗಿಲ್ಲ ಸದ್ಯಕ್ಕೆ ಕೋಡಿಂಗ್ ಆಲ್ರೆಡಿ ಕೊಟ್ಟಿದ್ದೀನಿ ಬಿಕಾಸ್ ಫಸ್ಟ್ ವಿ ಆರ್ ಟ್ರೈಂಗ್ ಟು ಲರ್ನ್ ದಿ ಟೂಲ್. ಹಾಗಾಗಿ 5 ಇಮೇಲ್ ಆಲ್ರೆಡಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಮೇಲ್ ಬಿಲ್ಡ್ ಮಾಡೋದಕ್ಕೆ ಇದು 5 ಬೇಕು. 1 2 3 4 5 ಇವೆಲ್ಲ ಟೆಕ್ಸ್ಟಲ್ಲಿ ಇದೆ. ನೀವು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಅದರಲ್ಲಿ HTML ಕೋಡ್ ಸಿಗುತ್ತೆ. ಯಾವ್ದಾದ್ರು ಎಡಿಟರಲ್ಲಿ ಓಪನ್ ಮಾಡಿ, ಓಕೆನಾ? ಸೊ ಪ್ರಿಟಿ ಸಿಂಪಲ್. ಟೀಮ್ ಇರುತ್ತೆ, ಇಮೇಲ್ ವೆಬ್ ಡೆವಲಪರ್ಸ್ ಇರ್ತಾರೆ. ಸೊ ಈ ಜಾಬ್ಗೆ ಟ್ರೈ ಮಾಡೋರು ಇಮೇಲ್ ವೆಬ್ ಡೆವಲಪರ್ ಟ್ರೈ ಮಾಡ್ತೀನಿ ಅಂದ್ರೆ ನಿಮಗೆ HTML CSS ಮೀಡಿಯಾ ಕ್ವರಿ ಅಂತ ಗೊತ್ತಿರಬೇಕು. ಸದ್ಯಕ್ಕೆ ತಿಳ್ಕೊಂಡಿರಿ ಅಷ್ಟೇನೆ. ಸೊ ಇಮೇಲ್ ವೆಬ್ ಡೆವಲಪರ್ಸ್ ಕೂತ್ಕೊಂಡು ಇಮೇಲ್ ಬಿಲ್ಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ನಾನು ಮಾರ್ಕೆಟಿಂಗ್ ಕ್ಲೌಡ್ ಲಾಗಿನ್ ಆಗಿ ಇಮೇಲ್ ಸ್ಟುಡಿಯೋಲಿ ಕಾಂಟೆಂಟ್ ಟ್ಯಾಬ್ಗೆ ಹೋಗಿ HTML ಇಮೇಲ್ ಆಗಿರೋದ್ರಿಂದ ನಾನು ಫೋಲ್ಡರ್ ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಐ ಬಿ ಯೂಸಿಂಗ್ ದಿ ಫೋಲ್ಡರ್ ಕಾಲ್ಡ್ ರಾಜು ಫೋಲ್ಡರ್ ಅಲ್ಲಿ NTO ಇದೆ, NTO ಅಲ್ಲಿ ವೆಲ್ಕಮ್ ಇದೆ. ಐ ವಿಲ್ ಬಿ ಕ್ರಿಯೇಟಿಂಗ್ ಅ ಸಬ್ ಫೋಲ್ಡರ್ ಇದೆ, ಆಯ್ತಾ? ಆದ್ರೆ ನೀವು ಮಾಡಿ HTML ಯಾವಾಗ ಟೈಪ್ ಮಾಡಿದ್ರೆ ಅಪ್ಪರ್ ಕೇಸಲ್ಲಿ ಇರಬೇಕು. ಸೊ ಇಲ್ಲಿ ನಾನು 5 ಇಮೇಲ್ ಬಿಲ್ಡ್ ಮಾಡ್ತೀನಿ. 5 ಇಮೇಲ್ ಬಿಲ್ಡ್ ಮಾಡ್ತೀನಿ, ಟೆಂಪ್ಲೇಟ್ ಅಲ್ಲ. ಸೊ ಈ ಫೋಲ್ಡರ್ ಅಲ್ಲಿ ಕ್ರಿಯೇಟ್ ಇಮೇಲ್ ಮೆಸೇಜ್, 2 ಕಾನ್ಸೆಪ್ಟ್ ಬರುತ್ತೆ ಮಾರ್ಕೆಟಿಂಗ್ ಕೋಡ್ ಅಲ್ಲಿ. ಒಂದು ಇಮೇಲ್ ಮೆಸೇಜ್, ಇನ್ನೊಂದು ಇಮೇಲ್ ಟೆಂಪ್ಲೇಟ್. ಟೆಂಪ್ಲೇಟ್ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಆಗುತ್ತೆ, ವಿಲ್ ಡೂ ಇಟ್ ಟುಮಾರೋ. ಇವತ್ತು ಡೈರೆಕ್ಟ್ ಇಮೇಲ್ ಮೆಸೇಜ್ ಕ್ರಿಯೇಟ್ ಮಾಡ್ತಾ ಇದ್ವಿ. ಅಲ್ಲಿ ಕ್ಲಿಕ್ ಆನ್ ಇಮೇಲ್ ಮೆಸೇಜ್. ಇಮೇಲ್ ಮೆಸೇಜ್ ಕ್ಲಿಕ್ ಆದ್ಮೇಲೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಇಮೇಲ್ ಕ್ರಿಯೇಟ್ ಮಾಡ್ತಾ ಇರ್ಬೇಕು, ಟೆಂಪ್ಲೇಟ್ ಅಲ್ಲ. ಫಸ್ಟ್ ಪ್ರಾಪರ್ಟೀಸ್, ಸೆಕೆಂಡ್ ಕಂಟೆಂಟ್, ಥರ್ಡ್ ಒನ್ ಇಸ್ ಟೆಸ್ಟಿಂಗ್. ಸೊ ಕ್ರಿಯೇಟ್ ಇಮೇಲ್ ಅಲ್ಲಿ HTML ಆಪ್ಷನ್, ದೇರ್ ಆರ್ 4 ಆಪ್ಷನ್: ಟೆಂಪ್ಲೇಟ್, HTML, ಟೆಕ್ಸ್ಟ್ ಓನ್ಲಿ. ಟೆಕ್ಸ್ಟ್ ಓನ್ಲಿ ಯೂಸ್ ಮಾಡೋದು ತುಂಬಾ ಕಡಿಮೆ. ಏನ್ ಡಿಫ್ರೆನ್ಸ್? ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು ಪೀಪಲ್ when it is required. ಓಕೆನಾ? ಪರ್ಫೆಕ್ಟ್. ಸೊ HTML ಇಮೇಲ್ ತಗೋತೀನಿ, ಇದಕ್ಕೆ ಇಮೇಲ್ ಹೆಸರು ಕೊಡಬೇಕು. ಸೊ ಪ್ರಿಫರಬಲಿ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ HTML ವೆಲ್ಕಮ್ ಇಮೇಲ್ 1. ಮರೀದೆ ನಿಮ್ಮ ಹೆಸರು ಕೊಡಿ, ಪ್ರಿಫರಬಲಿ ಆದ್ರೆ ಡೇಟ್ ಕೊಡಿ, ಆಯ್ತಾ? ಫಸ್ಟ್ HTML ವೆಲ್ಕಮ್ ಇಮೇಲ್ 1, ನಿಮ್ಮ ಹೆಸರು, ಡೇಟ್, ಮಂತ್, ಡೇಟ್, ಇಯರ್ ಹಾಕ್ತೀನಿ, ಸೇವ್ ಕೊಡ್ತೀನಿ. ತುಂಬಾ ಸಿಂಪಲ್ ಇದು. ಕ್ಲಿಕ್ ನೆಕ್ಸ್ಟ್. ಈಗ ದಿಸ್ ಇಸ್ ದಿ ಏರಿಯಾ ವೆರ್ ಯು ಮೂವ್ ಇಟ್, ಆಯ್ತಾ? ಇಲ್ಲಿ ನೀವು ಕೋಡಿಂಗ್ ಬರಿಬಹುದು. ವಿ ಹ್ಯಾವ್ ಅಂಡು, ರೀಡು ಆಪ್ಷನ್. ನಾರ್ಮಲ್ ನೀವು ವರ್ಡ್ ಅಲ್ಲಿ ಏನ್ ನೋಡ್ತೀರೋ ಅದು. ಈ 3 ಆಪ್ಷನ್ ಏನ್ ಮಾಡುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನಮ್ಮ ಹತ್ರ ಕೋಡ್ ರೆಡಿ ಇದೆ. ಆಸ್ ಐ ಮೆನ್ಷನ್, ದೇರ್ ಆರ್ 2 ಆಪ್ಷನ್ಸ್. ಇದನ್ನ ಡ್ರ್ಯಾಗ್ ಮಾಡಿ ಡೈರೆಕ್ಟ್ ಆಗಿ ಡ್ರಾಪ್ ಮಾಡಿ, ಕಾಪಿ ಆಪ್ಷನ್ ಬರುತ್ತೆ. ಹಿಂಗೂ ಮಾಡ್ಬೋದು, ಅಥವಾ ಇದನ್ನ ನಿಮಗ್ ಬೇಕಾಗಿರೋ ಫೇವ್ರೆಟ್ ಎಡಿಟರ್, ನಾನು ನೋಟ್ಪ್ಯಾಡ್ ಪ್ಲಸ್ ಯೂಸ್ ಮಾಡೋದು ಜಾಸ್ತಿ, ಅಥವಾ ನೋಟ್ಪ್ಯಾಡ್ ಯಾವ್ದ್ರಲ್ಲಾದ್ರೂ ಓಪನ್ ಮಾಡಿ ಕಂಟ್ರೋಲ್ A, ಎಲ್ಲಾನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ C, ಕಾಪಿ ಮಾಡ್ಕೊಳ್ಳಿ. ಎಡಿಟರ್ಗೆ ಬಂದು ಕ್ಲಿಕ್, ಫಸ್ಟ್ ಟೈಪ್ ಮಾಡಿ ಆಗ್ತಾ ಇದೆ ನೋಡ್ಕೊಳ್ಳಿ, ರಿಮೂವ್ ಮಾಡಿ ಪೇಸ್ಟ್ ಮಾಡಿ ಅಷ್ಟೇ. ಸೊ ಇದು ನಮ್ಮ ಮೊದಲನೇ ಇಮೇಲ್, ಆಯ್ತಾ? ಈ ಮೊದಲನೇ ಇಮೇಲ್ಗೆ ಸಬ್ಜೆಕ್ಟ್ ಲೈನ್, ಪ್ರೀ ಹೆಡರ್ ಕೊಡ್ಬೇಕು. ಸರ್ ಸಬ್ಜೆಕ್ಟ್ ಲೈನ್ ಅಂದ್ರೆ ಏನು, ಪ್ರೀ ಹೆಡರ್ ಏನು ಅದು ತೋರಿಸಿ. ಇದು ನಮ್ಮ ಇಮೇಲ್, ಆಯ್ತಾ? ಕಂಟೆಂಟ್ ಏನಿದೆ ಓದ್ಬೇಕು ಆಲ್ವೇಸ್. ವಿಲ್ ಡೂ ದಟ್ ಇಸ್ ನಾಟ್ ಅನ್ ಇಶ್ಯೂ. ಓದೋಣ. ಇಲ್ಲಿ ಫಸ್ಟ್ ನೇಮ್ ಇದೆ, ಇಲ್ಲಿ ಆಪ್ಟಿನ್ ಸೋರ್ಸ್ ಇದೆ, %% ಇದೆ, ಏನಿದು? ಸೊ ಈ ಇಮೇಲ್ನ ಯಾವಾಗಲೂ ಯಾವುದೇ ಇಮೇಲ್ ಬಿಲ್ಡ್ ಮಾಡೋದು ಟ್ರೈ ಟು ರೀಡ್ ಇಟ್. ಸೊ ಸಬ್ಜೆಕ್ಟ್ ಲೈನ್ ಏನು? ವೆಲ್ಕಮ್ ಟು ನಾರ್ದರ್ನ್ ಟೈಲ್ ಔಟ್ಫಿಟರ್ಸ್, ಇದು ಸಬ್ಜೆಕ್ಟ್ ಲೈನ್. ವೆಲ್ಕಮ್ ಟು ನಾರ್ದರ್ನ್ ಟೈಲ್ ಔಟ್ಫಿಟರ್ಸ್, ಇದು ಫಿಕ್ಷನಲ್ ಕಂಪ್ನಿ. ಈ ಕಂಪ್ನಿ ಇಲ್ಲ, ಬಟ್ ವೆಬ್ಸೈಟ್ ಇದೆ, ಬಟ್ ಏನೂ ಆಗಲ್ಲ, ಆಯ್ತಾ? ಆಮೇಲೆ ಈ ಪಾರ್ಟ್, ಈ ಟೆಕ್ಸ್ಟ್ ಇದೆಯಲ್ಲ, ದಿಸ್ ಶುಡ್ ಬಿ ಗೋಯಿಂಗ್ ಆಸ್ ಅ ಪ್ರೀ ಹೆಡರ್.
ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಮಾರ್ಕೆಟಿಂಗ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಸೊ ನನ್ನ ಮೊದಲನೇ ಇಮೇಲ್ ಕ್ರಿಯೇಟ್ ಆಯ್ತು, ಆಟೋ ಸೇವ್ ಆಗುತ್ತೆ, ಬಟ್ ಸ್ಟಿಲ್ ಸೇವ್ ಮಾಡ್ತೀನಿ ಆ್ಯಂಡ್ ಸೇವ್ ಅಂಡ್ ಎಕ್ಸಿಟ್ ಮಾಡ್ತೀನಿ. ಸೊ ಇಮೇಲ್ ಬಿಲ್ಡ್ ಆದಮೇಲೆ ಟೆಸ್ಟಿಂಗ್ ಏನೇನು ಮಾಡಬೇಕು? ಇನ್ನೂ 4 ಇಮೇಲ್ ಬಿಲ್ಡ್ ಮಾಡಬೇಕು. ಐ ಡೂ ದಟ್. ಸೊ ವಿ ಹ್ಯಾವ್ ಟು ಡೂ 3 ಟೆಸ್ಟಿಂಗ್. ಟೆಸ್ಟಲ್ಲಿ ವಿಲ್ ಬಿ ಡೂಯಿಂಗ್ 3 ಥಿಂಗ್ಸ್. ಒಂದು, ಕಂಟೆಂಟ್ ಡಿಟೆಕ್ಟಿವ್ ಏನಕ್ಕೆ ಮಾಡಬೇಕು ಹೇಳ್ತೀನಿ. ಸೆಕೆಂಡ್, ರಿವ್ಯೂ ಮಾಡ್ತೀವಿ. ಮೂರನೇದು, ವ್ಯಾಲಿಡೇಷನ್ ಮಾಡ್ತೀವಿ. ಇದು ಆಟೋಮೆಟಿಕಲಿ ಆಗುತ್ತೆ. ನಾಲ್ಕನೇದು, ಟೆಸ್ಟ್ ಸೆಂಡ್ ಮಾಡಿ, ವಿಚ್ ಇಸ್ ಆಪ್ಷನಲ್, ಬೇಕು ಅಂದ್ರೆ ಮಾಡ್ತೀವಿ. ಕಂಟೆಂಟ್ ಡಿಟೆಕ್ಟಿವ್ ಏನ್ ಮಾಡುತ್ತೆ, ಪ್ರಿವ್ಯೂ ಏನ್ ಮಾಡುತ್ತೆ, ವ್ಯಾಲಿಡೇಷನ್ ಏನ್ ಮಾಡುತ್ತೆ, ಟೆಸ್ಟ್ ಸೆಂಡ್ ಏನ್ ಮಾಡುತ್ತೆ? ಲೆಟ್ಸ್ ಲರ್ನ್ ಒನ್ ಬೈ ಒನ್. ಸೊ ಒಂದೇ ಒಂದು ಇಮೇಲ್ ಬಿಲ್ಡ್ ಮಾಡಿರೋದು ನಾನು. ಸೊ ಇದು ನನ್ನ ಇಮೇಲ್. ಇಮೇಲ್ ಸ್ಟುಡಿಯೋಲಿ ಯು ಹ್ಯಾವ್ ಕಂಟೆಂಟ್ ಡಿಟೆಕ್ಟಿವ್. ಈ ಯಾರೋ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಕಂಟೆಂಟ್ ಡಿಟೆಕ್ಟಿವ್. ಸರ್ ಕೆಲವೊಂದ್ಸತಿ ನೀವು ತಮ್ನೇಲ್ ಆಪ್ಷನ್ ಅಲ್ಲಿ ಇರ್ತೀರಿ. ಇಲ್ಲಿ ನೋಡ್ಕೊಳ್ಳಿ, ಇದು ಲಿಸ್ಟ್ ವ್ಯೂ, ಇದು ತಮ್ನೇಲ್. ತಮ್ನೇಲ್ ಅಲ್ಲೂ ನಿಮ್ಗೆ ಈ ಆಪ್ಷನ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಒಂದು ಸಾಫ್ಟ್ವೇರ್ ರನ್ ಆಗುತ್ತೆ ನಿಮ್ಮ ಇಮೇಲ್ ಮೇಲೆ. ಸೊ ಅಬ್ಸರ್ವ್ ಮಾಡ್ತಾರೆ ನನ್ನ ಸ್ಕ್ರೀನು. ಸಬ್ಜೆಕ್ಟ್ ಲೈನ್ ಚೆಕ್ ಮಾಡ್ತಾ ಇದೆ, ಇಮೇಲ್ ಬಾಡಿ ಚೆಕ್ ಮಾಡ್ತಾ ಇದೆ, ಅಂಡ್ ವಾರ್ನಿಂಗ್ಸ್ ಬಂದಿದೆ. ಏನಂತ ಹೇಳ್ತಾ ಇದೆ ಅಂದ್ರೆ, ಐ ನೋ ಇಟ್ಸ್ ನಾಟ್ ಈಸಿ ಟು ರೀಡ್ ಇಟ್. ಬಾಡಿ ಕಂಟೈನ್ಸ್ ದಿ ವರ್ಡ್ ಫ್ರೀ, ವಿಚ್ ಇಸ್ ಆಫನ್ ಯೂಸ್ಡ್ ಬೈ ಸ್ಪ್ಯಾಮರ್ಸ್. ರಿಮೂವ್ ದಿ ವರ್ಡ್ ಫ್ರೀ ಫ್ರಮ್ ಯೋರ್ ಇಮೇಲ್ ಟು ಇಂಪ್ರೂವ್ ಡೆಲಿವರಬಿಲಿಟಿ. Though one occurrence of the word unlikely to cause problem, do not use the word free several times or all in capital letter. ಸೇಮ್ ಮೆಸೇಜ್ HTML ಗೂ ಹೇಳ್ತಾ ಇದೆ, ಸೇಮ್ ಮೆಸೇಜ್ ಟೆಕ್ಸ್ಟ್ ಗೂ ಹೇಳ್ತಾ ಇದೆ. ಸೊ ಬ್ಯಾಕ್ ಬಟನ್ ಇಲ್ಲ ಇಲ್ಲಿ. ಈ ರೀತಿ ಬಂದಾಗ ನೀವು ನಿಮ್ TL ಅಥವಾ ಮ್ಯಾನೇಜರ್ಗೆ ಹೋಗಿ, ನೋಡ್ರಪ್ಪ ಈ ತರ ವಾರ್ನಿಂಗ್ ಬಂತು. ಈಗ ಕಂಟೆಂಟ್ ಡಿಟೆಕ್ಟಿವ್ ನೀವು ಇಮೇಲ್ ಕಳಿಸಿದಾಗ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗುತ್ತೆ. ಕೆಲವೊಂದು ಇಮೇಲ್ ಸ್ಪ್ಯಾಮ್ ಫೋಲ್ಡರ್ ಇರುತ್ತೆ, ಚೆಕ್ ಮಾಡಿಬೇಕಾದ್ರೆ. ಒನ್ ಆಫ್ ದಿ ರೀಸನ್ಸ್ ಕಂಟೆಂಟ್ ಡಿಟೆಕ್ಟಿವ್ ವರ್ಡ್, ಕಂಟೆಂಟ್ ಡಿಟೆಕ್ಟಿವ್ SFMC. ಕೆಲವೊಂದು ಇಮೇಲ್ ಅಲ್ಲಿ ಫ್ರೀ 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 ಇದ್ರೆ ಅವೆಲ್ಲಾನು ಸ್ಪ್ಯಾಮ್ ಹೋಗಿ ಕೂತಿರುತ್ತೆ. ನೀವು ಯಾವ್ದಾರು ಇಮೇಲ್ ಓಪನ್ ಮಾಡಿ ಸ್ಪ್ಯಾಮ್ ಫೋಲ್ಡರ್ ಹೋಗಿ, ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ಇದ್ರೆ ಒನ್ ಆಫ್ ದಿ ರೀಸನ್ಸ್ ಕಂಟೆಂಟ್ ಡಿಟೆಕ್ಟಿವ್. ಸೊ ಟ್ರಿಗರಿಂಗ್ ವರ್ಡ್ಸ್, ರನ್ ಕಂಟೆಂಟ್ ಡಿಟೆಕ್ಟಿವ್ ಆನ್ ನ್ಯೂ ಕ್ರಿಯೇಷನ್ ಟೂಲ್. ಕಂಟೆಂಟ್ ಡಿಟೆಕ್ಟಿವ್ ಅಲ್ಲಿ ಈ ತರ ವರ್ಡ್ಸ್ ಅಥವಾ ಫ್ರೇಸ್ ಅಲ್ಲಿ ಗೂಗಲ್ ಮಾಡಿದ್ರು ಸಿಗುತ್ತೆ ನಿಮಗೆ, ಏನೇನು ಯೂಸ್ ಮಾಡಬಾರ್ದು ಅಂತ ನಿಮ್ ಕಂಟೆಂಟ್ ಅಲ್ಲಿ. ಇಲ್ಲಿ ನೋಡಿ, ಎಕ್ಸ್ಕ್ಲಮೇಟಿವ್ ಮಾರ್ಕು, $3, 100% ಫ್ರೀ ಫಾರ್ ಯು, ಹ್ಯೂಜ್ ಲಿಸ್ಟ್ ಇದೆ. ಇದನ್ನ ಯಾರು ನೆನ್ಪಿಟ್ಕೊಳಕ್ ಆಗಲ್ಲ. ಇದನ್ನ ಚೆಕ್ ಮಾಡಕ್ಕೇನೆ ಇದಕ್ಕಿಂತ ಜಾಸ್ತಿ ಚೆಕ್ ಮಾಡುತ್ತೆ. ಇದು ಎಕ್ಸಾಂಪಲ್ ಅಷ್ಟೇನೆ. ದಿಸ್ ಇಸ್ ನಾಟ್ ಕಂಪ್ಲೀಟ್ ಅಂಡ್ ಮೇ ಚೇಂಜ್ ವಿತೌಟ್ ನೋಟಿಸ್. ಆಯ್ತಾ, ಇದಕ್ಕಿಂತ ಜಾಸ್ತಿ ಇದೆ. ಸೊ ಈಗ ಕಂಟೆಂಟ್ ಡಿಟೆಕ್ಟಿವ್ದು ವಾರ್ನಿಂಗ್ ಬಂತು ನಮ್ಗೆ. ಸೊ ಏನ್ ಹೇಳ್ತಾ ಇತ್ತು, ಅದು ಫ್ರೀ ಅಂತ ವರ್ಡ್ ಇದೆ, ಅದನ್ನ ಚೇಂಜ್ ಮಾಡಪ್ಪ ಅಂತ ಹೇಳ್ತಾ ಇದೆ. ಲೆಟ್ ಮಿ ಚೆಕ್ ದಟ್ ವರ್ಡ್. ಇಲ್ಲಿ ಚೆಕ್ ಮಾಡೋದು ಕಷ್ಟ ಆಗಿರೋದ್ರಿಂದ ಲೆಟ್ ಮಿ ಓಪನ್ ದಟ್. ಸೊ ಇಮೇಲ್ ಕಳಿಸ್ಬೇಕಾದ್ರೆ ಇವೆಲ್ಲ ಬರುತ್ತೆ. ಸೊ Ctrl+F, ಫ್ರೀ ಇಲ್ಲಿದೆ ನೋಡಿ, ಇದೊಂದೇ ವರ್ಡ್ ಇದೆ. Ctrl+F. ಕೌಂಟ್ ಮಾಡ್ಬೋದನ್ನ ಇದರಲ್ಲಿ, ಕೌಂಟ್ ಒಂದು ವರ್ಡ್ ಇದೆ. ಇದನ್ನೇನ್ ಮಾಡ್ಬೇಕು, ಒಂದು ವರ್ಡ್ ಇದ್ರೆ ತೊಂದರೆ ಇಲ್ಲ ಅಂತ ಹೇಳಿದೆ ಅಲ್ವಾ. Ctrl+G1, Ctrl+F. ಇಲ್ಲಿ we get new gear every week and we want you to be the first to know about it. Check out our newest arrivals and always enjoy free shipping on orders over $100. ಆಯ್ತಾ, ಫ್ರೀ ಶಿಪ್ಪಿಂಗ್ ಒಂದೇ ಒಂದ್ಸತಿ ಇದೆ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ. ಬಟ್ ಸ್ಟಿಲ್ ಯು ಶುಡ್ ನೋ ವಾಟ್ ಈಸ್ ಕಾಸಿಂಗ್ ದಿ ರೀಸನ್.
ಸೊ ಕಂಟೆಂಟ್ ಡಿಟೆಕ್ಟಿವ್ ಆಯಿತು. ಸೊ ಪ್ರಿವ್ಯೂ ಮಾಡೋದೇನು, ವ್ಯಾಲಿಡೇಷನ್ ಟೆಸ್ಟ್ ಸೆಂಡ್. ಅಲ್ಲಿ ಗೋ ಒನ್ ಬೈ ಒನ್. ಸೊ ಒಂದು ಇಮೇಲ್ ಬಿಲ್ಡ್ ಆಗಿದೆ, ಲಿಸ್ಟ್ ವ್ಯೂ ಅಥವಾ ತಮಿಳು. ಸೊ ಈಗ ನಾನು ಇನ್ನು ಮಿಕ್ಕಿದ 5 ಇಮೇಲ್ ಮಾಡ್ತೀನಿ. ಎಲ್ಲ ಇಮೇಲ್ನು ಟೆಸ್ಟ್ ಮಾಡಲೇಬೇಕು. ಕಂಟೆಂಟ್ ಡಿಟೆಕ್ಟಿವ್ ಇಸ್ ಮ್ಯಾಂಡೇಟರಿ. ಇಮೇಲ್ ಮೆಸೇಜ್, HTML ಇಮೇಲ್, HTML ವೆಲ್ಕಮ್ ಇಮೇಲ್ ಟು ನನ್ನ ಹೆಸರು. ಸೊ ರಾಜು ಹಾಕ್ಬೇಕಿತ್ತು, ರಾಜು ಫೋಲ್ಡರ್ ಇರೋದು ಇದು. ಆ್ಯಂಡ್ Jan 30, 2025. ನಾನು ಸ್ವಲ್ಪ ಲೇಜಿ, ಅದಕ್ಕೆ ಏನು ಮಾಡ್ತೀನಿ, ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಕಾಪಿ ಪೇಸ್ಟ್ ಮಾಡೋಕ್ಕೆ ಈಸಿ ಅಂತ. ನಾನು ಆದಷ್ಟು ಕಾಪಿ ಪೇಸ್ಟ್ ಮಾಡೋದು ಜಾಸ್ತಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅಂದಮೇಲೆ ಕಾಪಿ ಪೇಸ್ಟ್ ಮಾಡಬೇಕು. ಸೊ ಈಗ ಸೆಕೆಂಡ್ ಇಮೇಲ್ ಏನು ಮಾಡ್ತೀನಿ ನಾನು ಅಂದರೆ, ಡ್ರ್ಯಾಗ್ ಮಾಡ್ತೀನಿ, ಆಲ್ಟ್ ಟ್ಯಾಬ್ ಹೊಡಿತೀನಿ ಆ್ಯಂಡ್ ಪೇಸ್ಟ್ ಮಾಡಿ. ದಟ್ಸ್ ಇಟ್. ಸೊ ಇದು ನನ್ನ ಸೆಕೆಂಡ್ ಇಮೇಲ್. ಇದಕ್ಕೆ ಸಬ್ಜೆಕ್ಟ್ ಲೈನ್ ಏನು, ಲೆಟ್ಸ್ ಗೆಟ್ ಟು ನೋ ಈಚ್ ಅದರ್. ಇದು ಸಬ್ಜೆಕ್ಟ್ ಲೈನ್. ಪ್ರೀ ಹೆಡರ್ ಇದು ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ, ಹ್ಯಾವ್ ಪೇಷನ್ಸ್. ಇದನ್ನೆಲ್ಲ ಟೀಮ್ ಡಿಸೈಡ್ ಮಾಡಿ ಹೇಳಿದೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೇವ್ ಅಂಡ್ ಎಕ್ಸಿಟ್. ಈಗ ಏನು ಮಾಡಬೇಕು, ಆಸ್ ಯೂಶಲ್ ವೆಲ್ಕಮ್ ಇಮೇಲ್ ಟು ಕಂಟೆಂಟ್ ಡಿಟೆಕ್ಟಿವ್ ಮಾಡಿ ನೋಡೋಣ ಗ್ರೀನ್ ಕಲರ್ ಬರುತ್ತಾ ಅಂತ. ಕಂಟೆಂಟ್ ಡಿಟೆಕ್ಟಿವ್ ಮಾಡ್ಬಿಟ್ಟು ಮೌಸ್ ತೆಗೆದುಕೊಂಡ್ಬಿಡಿ. ಆರಾಮಾಗಿ ಅದು ಇಮೇಲ್ ಸಬ್ಜೆಕ್ಟ್ ಲೈನ್ ಮತ್ತೆ ಬಾಡಿ, ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ರೀತಿ ಬರ್ಬೇಕು ನಮ್ಗೆ. ಸೊ ಕಂಟೆಂಟ್ ಡಿಟೆಕ್ಟಿವ್ ಅಲ್ಲಿ ಏನು ಎರರ್ ಇಲ್ಲ, ಗ್ರೀನ್ ಕಲರ್ ಬರಬೇಕು. ಸೊ ಎರಡನೇ ಇಮೇಲ್ ಆಯ್ತು. ಸೊ ವಾಟ್ ಇಸ್ ನೆಕ್ಸ್ಟ್, ಇಟ್ ಇಸ್ ವೆಲ್ಕಮ್ ಇಮೇಲ್ 3. ಟೂಲ್ಗೆ ಬರ್ತೀನಿ. ಸೊ ಫೋಲ್ಡರ್ ಇರಬೇಕು, ವಿ ಶುಡ್ ಬಿ ಇನ್ ದಿ ರೈಟ್ ಫೋಲ್ಡರ್. ವೆಲ್ಕಮ್ HTML ಕ್ಲಿಕ್ ಮಾಡಿ. ಸೊ ಸಿಂಪಲ್ ಆಗಿ ಇಮೇಲ್ ಮೆಸೇಜ್, HTML ಇಮೇಲ್, ವೆಲ್ಕಮ್ ಇಮೇಲ್ 3 ಕಾಪಿ ಮಾಡ್ಕೊಂಡ್ರೆ ಒಳ್ಳೇದು, ಆದಷ್ಟು ಕಾಪಿ ಮಾಡಿ. ಕಂಟೆಂಟ್ ರೆಡಿ ಇದೆ. ನಿಮಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಆಗ್ತಲ್ಲ ಅಂದ್ರೆ ಓಪನ್ ಮಾಡಿ ಕಾಪಿ ಮಾಡಿ ಪೇಸ್ಟ್. ಈಗ ಥರ್ಡ್ ಒನ್. ಸೊ ಜಾಯಿನ್ ಟುಡೇ ಮೈ ಎಂಟು ರಿವಾರ್ಡ್ಸ್, ದಟ್ ಈಸ್ ಮೈ ಸಬ್ಜೆಕ್ಟ್ ಲೈನ್. ಕಾಪಿ ಪೇಸ್ಟ್ ಆಗಲ್ಲ ಬಿಕಾಸ್ ಆಫ್ ಇಮೇಜ್. ಜಾಯಿನ್ ಟುಡೇ ಮೈ NTO ರಿವಾರ್ಡ್ಸ್, ಇದು ಸಬ್ಜೆಕ್ಟ್ ಲೈನ್. ಈ ಟೆಕ್ಸ್ಟ್ ಪ್ರೀ ಹೆಡರ್ ಆಗಿದೆ. ಸೇವ್ ಅಂಡ್ ಎಕ್ಸಿಟ್. ಫಸ್ಟ್ ಕೆಲಸ ಕಂಟೆಂಟ್ ಡಿಟೆಕ್ಟಿವ್ ಮಾಡ್ಬಿಡಿ. ಸೇವ್ ಅಂಡ್ ಎಕ್ಸಿಟ್, ವೆಲ್ಕಮ್ ಇಮೇಲ್ 3 ಕಂಟೆಂಟ್ ಡಿಟೆಕ್ಟಿವ್. ಅಂಡ್ ಇದು ಇಮೇಲ್ ಸ್ಟುಡಿಯೋಲಿ ಮಾತ್ರ ಸಿಗೋದು. ಇದೊಂದು ಪಾಯಿಂಟ್ ಈ ವಿಡಿಯೋ ನೋಡ್ಬೇಕಾದ್ರೆ ಬರ್ಕೊಳ್ಳಿ. ಕಂಟೆಂಟ್ ಡಿಟೆಕ್ಟಿವ್ ಎಲ್ಲಿ ಮಾಡಬೇಕು, ತುಂಬಾ ಇದೆ. HTML ಅಲ್ಲಿ ಮತ್ತೆ ಟೆಕ್ಸ್ಟ್ ಎರಡಕ್ಕೂ ಒಂದೇ ಹೇಳ್ತಾರೆ, ದಟ್ ಈಸ್ ಸೇವ್ ಮತ್ತೆ ಫ್ರೀ ವರ್ಡ್. ಬಾಡಿ ಕಂಟೆಂಟ್ಸ್ ದಿ ವರ್ಡ್ ಸೇವ್, ಪ್ಲೀಸ್ ರಿಮೂವ್ ದಿ ವರ್ಡ್ ಟು ಇಂಪ್ರೂವ್ ಡೆಲಿವರಬಿಲಿಟಿ. Body contains the word free, which is often used by spammers. Body contains the word save, which will score against the email in some spam filters. So ಇದನ್ನ ಮತ್ತೆ ನಾನು ಹೋಗಿ ನಮ್ಮ ಮ್ಯಾನೇಜರ್ ಅಥವಾ ಟೆಕ್ನಿಕಲ್ ಲೀಡ್ಗೆ ಅಥವಾ ಯಾರಿಗೋ ನಮ್ಮ ಸೀನಿಯರ್ಗೆ ಹೇಳಲೇಬೇಕು ಇದೇ ರೀತಿ ವೆಲ್ಕಮ್ ಇಮೇಲ್ 1 ಬಂತು, ವೆಲ್ಕಮ್ ಇಮೇಲ್ 3 ಬಂದಿದೆ ಅಂತ. ಅದನ್ನೇನೋ ಫಿಕ್ಸ್ ಮಾಡಿ ಕೊಡ್ತಾರೆ ಅವರು. ಸೊ ಕಾಪಿ ಪೇಸ್ಟ್ ಮಾಡ್ತಾ ಇರೋದ್ರಿಂದ ದಿಸ್ ಇಸ್ ಮೈ ನೇಮ್, ವೆಲ್ಕಮ್ ಇಮೇಲ್ 4. ಸೇವ್ ಮಾಡಬೇಡಿ, ಪೂರ್ತಿ ನೋಡ್ಕೊಳ್ಳಿ, ದೇರ್ ಇಸ್ ಸಮಥಿಂಗ್ ಟು ಲರ್ನ್. ಕಾಪಿ ಪೇಸ್ಟ್ ಎಲ್ಲ ಈಸಿ. ಆ್ಯಂಡ್ ಎಲ್ಲ ಇಮೇಲ್ ಬಿಲ್ಡ್ ಆದಮೇಲೆ ನೀವು ಕೂತ್ಕೊಂಡು ಓದಬೇಕು. ಸೊ ಇಲ್ಲಿ ಸ್ಟಾರ್ಟ್ ಅರ್ನಿಂಗ್ ರಿವಾರ್ಡ್ಸ್ ಸಿಂಪಲ್ ಆಗಿದೆ. ಒಂದು ಇಮೇಲ್ ಇದೆ, ತೊಂದರೆ ಇಲ್ಲ. ಇಮೇಲ್ ಡಿಸೈನ್ ಇಂಪಾರ್ಟೆಂಟ್ ಅಲ್ಲ ನಮಗೆ. ಸೊ ಸ್ಟಾರ್ಟ್ ಅರ್ನಿಂಗ್ ರಿವಾರ್ಡ್ಸ್ ಇದೆ ಸಬ್ಜೆಕ್ಟ್ ಲೈನು. ಇದು ಫ್ರೀ ಹೆಡ್. ಸೇವ್ ಅಂಡ್ ಎಕ್ಸಿಟ್. ಎಲ್ಲೋ ತಪ್ಪಾಗಿದೆ.
ಇಲ್ಲಿ ಕ್ರಿಯೇಟ್ ಆಗೋಗಿದೆ, ರಾಂಗ್ಲಿ ಕ್ರಿಯೇಟೆಡ್. ಮೂವ್ ಮಾಡ್ಕೊಂಬಿಡೋಣ. ರಾಜು ಅರ್ಜೆಂಟಲ್ಲಿ ಮಾಡಬಾರ್ದು ಯಾವಾಗ್ಲೂ, ಆಮೇಲೆ ಹುಡುಕ್ತಾ ಇರ್ಬೇಕಾಗುತ್ತೆ. 4 ಇಮೇಲ್ ಆಯ್ತು. ಲಾಸ್ಟ್ ಇಮೇಲ್ ಕ್ರಿಯೇಟ್ ಇಮೇಲ್ ಮೆಸೇಜ್ HTML, copy the name, paste it within, save. Email design ತಲೆ ಕೆಡಿಸ್ಕೋಬೇಡಿ, just create it. You have the 5th email. ಇದಿಷ್ಟು ಸಬ್ಜೆಕ್ಟ್ ಲೈನ್ ಆಗುತ್ತೆ, ಅಂಡ್ ಇದು ಫ್ರೀ ಹೆಡರ್. ಕಂಟೆಂಟ್ ಓದಿದ್ಮೇಲೆ ಹೆಂಗ್ ಯೂಸ್ ಮಾಡಬೇಕು ಅಂತ ನೋಡೋಣ. ಸದ್ಯಕ್ಕೆ ಇಮೇಲ್ ಬಿಲ್ಡ್ ರೆಡಿ, ಕಂಟೆಂಟ್ ಡಿಟೆಕ್ಟಿವ್ ಮಾಡ್ಬಿಟ್ಟು ನೀವೇನು ಮಾಡಬೇಕಾಗಿಲ್ಲ. ಕಂಟೆಂಟ್ ಡಿಟೆಕ್ಟಿವ್ ಮಾಡಿ, ವಾರ್ನಿಂಗ್ ಬರುತ್ತೆ. ವಾರ್ನಿಂಗ್ ಬಂದ್ರೆ ನಿಮ್ ಸೀನಿಯರ್ ರಿಸೋರ್ಸ್ಗೆ ಹೇಳಿ. ಗ್ರೀನ್ ಬರ್ಬೇಕು. ಸೊ 1 ಇಲ್ಲ, 2 ಇದೆ, 3, 4 ಇಲ್ಲ, 5 ಇದೆ. 4 ನಾನು ಮಾಡಿದ ಕಂಟೆಂಟ್ ಡಿಟೆಕ್ಟಿವ್ ಮರ್ತೋಗ್ಬಿಟ್ಟೆ. ಸೊ ಲೆಟ್ ಮಿ ಡೂ ದಟ್. ವೆಲ್ಕಮ್ ಇಮೇಲ್ 4 ಮಾಡಲಿಲ್ಲ ನಾನು, ಮೂವ್ ಮಾಡಿದೆ ಅಷ್ಟೇ. ಸೊ ಕಂಟೆಂಟ್ ಡಿಟೆಕ್ಟಿವ್ ಏನ ಪರ್ಫೆಕ್ಟ್. ಸೊ ಕಂಟೆಂಟ್ ಡಿಟೆಕ್ಟಿವ್ ವಾರ್ನಿಂಗ್ ಬರ್ತಾ ಇರೋದು ಇಬ್ಬರಿಗೇನೆ, 1 ಮತ್ತೆ 3. ಸೊ ಕಂಟೆಂಟ್ ಡಿಟೆಕ್ಟಿವ್ ಆಯ್ತು. ವಾಟ್ ಈಸ್ ನೆಕ್ಸ್ಟ್? ನೆಕ್ಸ್ಟ್ ಇಸ್ ಪ್ರಿವ್ಯೂ, ವ್ಯಾಲಿಡೇಷನ್, ಟೆಸ್ಟ್. ಪ್ರಿವ್ಯೂ ಅಂದ್ರೆ ಏನ್ ಮಾಡುತ್ತೆ? ನೀವು ಇಮೇಲ್ ಹೆಂಗ್ ಕಾಣುತ್ತೆ ಅಂತ ಹೇಳುತ್ತೆ. ಹೆಂಗ್ ಮಾಡೋದು ಅದನ್ನ? ಸೊ ವೆಲ್ಕಮ್ ಇಮೇಲ್ಗೆ ಹೋಗ್ಬಿಟ್ಟು ನೀವು ಇಮೇಲ್ ಓಪನ್ ಮಾಡಿ ಇಲ್ಲಿ ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡ್ಬೋದು, ಅಥವಾ ಇದೇ ಸ್ಕ್ರೀನ್ ಅಲ್ಲಿ ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡ್ಬೋದು. ಈಗ ಈ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳಿ. ಪ್ರಿವ್ಯೂ ಅಂಡ್ ಟೆಸ್ಟ್ ಅಲ್ಲಿ ದರ್ ಇಸ್ ಅ ಲಾಟ್ ಟು ಸಿ. ಮೊದಲನೇದು ಲೇಔಟ್, ನಿಮ್ಮ ಇಮೇಲ್ ಬಿಲ್ಡ್. ನೆಕ್ಸ್ಟ್ ಪ್ಲೇನ್ ಟೆಕ್ಸ್ಟ್, ಇದು ಆಟೋಮೆಟಿಕ್ ಆಗಿ ಬರುತ್ತೆ, ನೀವೇನು ಮಾಡ್ಬೇಕಾಗಿಲ್ಲ. ಲೇಔಟ್ ನಿಮ್ಮ ಇಮೇಲ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಪ್ಲೇನ್ ಟೆಕ್ಸ್ಟ್ ಇದು ಆಟೋಮೆಟಿಕ್ ಜನರೇಟ್ ಆಗುತ್ತೆ, ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನಾನು. ಡೆಸ್ಕ್ಟಾಪ್ ಇದೆ, ಮೊಬೈಲ್ ವರ್ಜನ್ ನೋಡ್ಕೊಂಬಿಡಿ, ಎಲ್ಲೂ ಬ್ರೇಕ್ ಆಗಿರ್ಬೋದು. ಇಂಟ್ರೆಸ್ಟಿಂಗ್ ಇದೆ, ಇದನ್ನ ಬಿಲ್ಡ್ ಮಾಡಿದ್ದಾರೆ, ಕೋಡ್ ಬರ್ದಿರ್ತಾರೆ ಹಿಂಗೆ. ಡೆಸ್ಕ್ಟಾಪ್ ಅಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಇಮೇಜ್ ಇದೆ, ಟೆಕ್ಸ್ಟ್ ಇದೆ, ಬಟನ್ ಇದೆ. ಮೊಬೈಲ್ ವಿ ಅಲ್ಲಿ ಆಟೋಮೆಟಿಕ್ಲಿ ಎಲ್ಲ ಸಿಂಗಲ್ ಕಾಲಮ್ ಆಗುತ್ತೆ. ಫಸ್ಟ್ ಇಮೇಜ್, ಆಮೇಲೆ ಟೆಕ್ಸ್ಟ್ ಬಟನ್, ಟೆಕ್ಸ್ಟ್ ಇಮೇಜ್ ಬಟನ್, ಟೆಕ್ಸ್ಟ್ ಇಮೇಜ್. ಕೆಳಗಡೆ ಸೋಷಿಯಲ್ ಫಾಲೋ ಲಿಂಕ್ಸ್ ಇದೆ, NTO ಲೋಗೋ ಇದೆ, ಲಿಂಕ್ಸ್ ಇದೆ, ಅಂಡ್ ಇಲ್ಲಿ ಏನೋ ಕಾಣಿಸ್ತಾ ಇದೆ. ಇಲ್ಲಿ ಏನ್ ಬರುತ್ತೆ ಅಂತ ಈಗ ತೋರಿಸ್ತೀನಿ. ಸೊ ಇದು ಪ್ರಿವ್ಯೂ ಅಲ್ಲಿ ನೋಡ್ತಾ ಇದ್ದೀವಿ, ಬಟ್ ಸ್ಟಿಲ್ ವಿ ಹ್ಯಾವ್ ಸಮಥಿಂಗ್ ಟು ಸಿ. ಏನದು? ಅದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪರ್ಸನಲೈಸೇಷನ್ ಸ್ಟ್ರಿಂಗ್ ಇದೆ, ವಿಚ್ ಇಸ್ ಫಸ್ಟ್ ನೇಮ್. ಓಕೆ, ಆಯ್ತಾ? ಇಲ್ಲಿ ಫಸ್ಟ್ ನೇಮ್ ಇದೆ, ಇಲ್ಲಿ ಆಪ್ಟಿನ್ ಸೋರ್ಸ್ ಇದೆ. ಸೊ ಈ ಫಸ್ಟ್ ನೇಮು ರೀಪ್ಲೇಸ್ ಆಗ್ಬೇಕು. ಸೊ ಅಲ್ಲಿ ಟೇಕ್ ದಿ ಎಕ್ಸಾಂಪಲ್, ಒಂದು ಫೋಲ್ಡರ್ ಮೇಲೆ ಇದೆ, ಇಲ್ಲಿ ಫೋಲ್ಡರ್ ಇದೆ, ಇಲ್ಲಿ ಪ್ರಿವ್ಯೂ ಅಲ್ಲಿ ಇದ್ದೀನಿ, ಟೆಸ್ಟ್ ಸೆಂಡ್ ಇದೆ, ಲಿಟ್ಮಸ್ ಇದೆ. ಸೊ ಪ್ರಿವ್ಯೂ ಮಾಡ್ಬೇಕು, ಫಸ್ಟ್ ಇಮೇಲ್ ನ ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡೋದಕ್ಕೆ ವಿಲ್ ಬಿ ಟೇಕಿಂಗ್ ದ ಡೇಟಾ ಎಕ್ಸ್ಟೆನ್ಷನ್ ವಿಚ್ ಇಸ್ ನಾವು ಡೇಟಾ ಇದೆಯಲ್ಲೋ ಗೊತ್ತಿಲ್ಲ. ಲೆಟ್ ಮೀ ಸಿ, ಇಲ್ಲಿದೆ NTO ಸಬ್ಸ್ಕ್ರೈಬರ್ಸ್. ಡೇಟಾ ಇದೆಯಾ ಇಲ್ಲಿ? ಡೇಟಾ ಇಲ್ಲ. ಸೊ ಐ ಹ್ಯಾವ್ ಟು ಟೇಕ್ ಎನ್ ಎಕ್ಸಾಂಪಲ್. ಚಂದ್ರ NTO ಸಬ್ಸ್ಕ್ರೈಬರ್ಸ್ ಡೇಟಾ ಇದೆಯಾ? ಇದೆ.
ಇಲ್ಲಿ ಅಬ್ಸರ್ವ್ ಮಾಡಿ ಇದು. ಲೆಟ್ ಮೀ ಟೇಕ್ ಎನ್ ಎಕ್ಸಾಂಪಲ್ ಆಫ್ ದಿಸ್. ಈಗ ಫಸ್ಟ್ ನೇಮ್ ಏನಿದೆ ಇಲ್ಲಿ ಶಶೀಂದ್ರ, ಅದೇ ಇಮೇಲ್ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಆಪ್ಟಿನ್ ಸೋರ್ಸ್ ಇತ್ತು ವಿಚ್ ಇಸ್ ಗೋಯಿಂಗ್ ಬ್ಲಾಂಕ್. ಇದು ಫೀಲ್ಡ್, ಇದು ಈ ಫೀಲ್ಡ್ ಬ್ಲಾಂಕ್ ಇರೋದ್ರಿಂದ ಇಲ್ಲಿ ಬ್ಲಾಂಕ್ ಇದೆ. ಸೊ ನೀವು ಅದಕ್ಕೆ ಡೇಟಾ ಫಿಲ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಓಕೆನಾ? ಸೊ ಡೇಟಾ ಇಲ್ಲ. ಸೊ ಇದೊಂದರಲ್ಲೇ ನೀವು ಪರ್ಸನಲೈಸೇಷನ್ ನೋಡೋದು. ಸೊ ಫಸ್ಟ್ ನೇಮ್ ಬರ್ತಾ ಇದೆ, ಆಪ್ಟಿನ್ ಸೋರ್ಸ್ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಎಂಟಿ ಇದೆ. ಈಗ ನಿಮ್ಗೆ ಎರರ್ ಬರುತ್ತೆ. ಎಲ್ಲಿ ಬರುತ್ತೆ ಎರರ್ ತೋರಿಸಿ ನೋಡಿ. ಸೊ ಇಫ್ ಐ ಗೋ ಟು ಯೋರ್ ಫೋಲ್ಡರ್, ಮಾಸ್ಟರ್ ರಾಜು ತಗೊಳ್ಳೋಣ. ಇದರಲ್ಲಿ ಇಮೇಲ್ ಅಡ್ರೆಸ್ ಇದೆ, ಸಬ್ಸ್ಕ್ರೈಬರ್ ಕೀ ಇದೆ, ಫಸ್ಟ್ ನೇಮ್ ಇದೆ, ಆಪ್ಟಿನ್ ಸೋರ್ಸ್ ಇಲ್ಲ. ಈಗ ನಿಮ್ಗೆ ಎರರ್ ಬರಬೇಕು. ದಿಸ್ ಇಸ್ ವ್ಯಾಲಿಡೇಷನ್. ಈ ಸ್ಕ್ರೀನ್, ಈ ರೆಡ್ ಸ್ಕ್ರೀನ್ ಬರ್ತಾ ಇದ್ರೆ ಇಟ್ ಈಸ್ ಅ ವ್ಯಾಲಿಡೇಷನ್ ಎರರ್. ಆಟೋಮೆಟಿಕಲಿ ಬರುತ್ತೆ. ಪ್ರಿವ್ಯೂ ಮಾಡ್ಬೇಕಾದ್ರೆ ವ್ಯಾಲಿಡೇಷನ್ ಎರರ್ ಬಂತು ಅಂದ್ರೆ ನೀವು ತಗೊಂಡಿರೋ ಡೇಟಾ ಎಕ್ಸ್ಟೆನ್ಷನ್ ರಾಂಗ್ ಆಗಿದೆ. ಬಿಕಾಸ್ ಇದು ಮಿಸ್ಸಿಂಗ್. ಇಲ್ಲಿ ನೋಡಿ, ಇಲ್ಲಿ ಆಪ್ಟಿನ್ ಸೋರ್ಸ್ ಇದಿಲ್ಲ, ಈ ಡೇಟಾ ಎಕ್ಸ್ಟೆನ್ಷನ್ ಇಲ್ಲ ಅಂದ್ರೆ ಎರರ್ ಬರುತ್ತೆ. ಇದನ್ನ ಫಿಕ್ಸ್ ಮಾಡಬೇಕು. ಎರಡು ಆಪ್ಷನ್ ಇದೆ. ಇಲ್ಲ ಈ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಅದನ್ನ ಫಿಲ್ ಮಾಡ್ಕೊಳ್ಳಿ, ಅಥವಾ ಯಾವ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಇದೆಯೋ ಆ ಡೇಟಾ ಎಕ್ಸ್ಟೆನ್ಷನ್ ತಗೊಳ್ಳಿ. ಲೈಕ್ ಈಗ ಬರುತ್ತೆ ನೋಡಿ, ವಿನ್ಸ್ ವಿನ್ಸ್ ಬಂದಿದೆ ಫಸ್ಟ್ ನೇಮ್ ಇಲ್ಲಿ. ಆಪ್ಟಿನ್ ಸೋರ್ಸ್, ಆಪ್ಟಿನ್ ಸೋರ್ಸ್ ವೆಬ್ಸೈಟ್ ಇದೆ, ಇಲ್ಲೂ ವೆಬ್ಸೈಟ್ ಇದೆ. ಆಯ್ತಾ? ಇನ್ಯಾವ ಇಮೇಲ್ ಅಲ್ಲೂ ಪರ್ಸನಲೈಸೇಷನ್ ಇಲ್ಲ. ಸೊ ಇನ್ನೊಂದು ಇಮೇಲ್ ತಗೊಳ್ಳೋಣ. ವೆಲ್ಕಮ್ ಇಮೇಲ್ 2, ವೆಲ್ಕಮ್ ಇಮೇಲ್ 3, 4, 5 ಇದು ಯಾವ್ದ್ರಲ್ಲೂ ನೀವು ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡಿದ್ರೆ ಏನು ಬರಲ್ಲ. ಬಿಕಾಸ್ ಪರ್ಸನಲೈಸೇಷನ್ ಇಲ್ಲ. ನೋಡಿ, ಇಲ್ಲಿ ನಿಮ್ಗೆ ಅಡ್ರೆಸ್ ಕಾಣಿಸ್ತಾ ಇದೆ ನೋಡಿ. SFMC ಟ್ರೈನಿಂಗ್ ರಿಜಿಸ್ಟರ್ಡ್ ಅಡ್ರೆಸ್ 123 ಬ್ಯಾಂಗ್ಳೂರ್ KA 56000 ಇಂಡಿಯಾ. ನೀವು ಇದು ಮಿಸ್ಸಿಂಗ್ ಇದ್ರೆ, ಅನ್ಸಬ್ಸ್ಕ್ರೈಬ್ ಲಿಂಕ್ ಮಿಸ್ಸಿಂಗ್ ಇದ್ರೆ ನಿಮ್ ಇಮೇಲ್ ಅಲ್ಲಿ ನಿಮ್ಗೆ ಎರರ್ ಬರುತ್ತೆ. ಸೊ ನಾವು just to understand that, I'll be creating an email which is HTML, and I'll call this one as email 1 Chandra validation. ಆಯ್ತಾ? as usual Jan 30 2025. ಈ ಇಮೇಲ್ ಅಲ್ಲಿ ನಾನು ಏನನ್ನು ಕೋಡ್ ಬರೆಯಲ್ಲ. I'll be coding nothing. Hi, welcome to SFMC training. ತುಂಬಾ ಸಿಂಪಲ್ ಇಮೇಲ್ ಇದು. ಸಬ್ಜೆಕ್ಟ್ ಲೈನ್ ವೆಲ್ಕಮ್ ಟು SFMC training. ವ್ಯಾಲಿಡೇಷನ್ ಅಲ್ಲಿ you'll be getting one more error. If you have a very simple email, even though you try to validate it, ನಿಮ್ಗೊಂದು ಎರರ್ ಬರುತ್ತೆ. What is this error? ಓದೋದ್ ಕಷ್ಟ ಆಗುತ್ತೆ. I'll read it for you. If you don't have physical mailing address and unsubscribe link, the email cannot be sent. ಇದು CAN spam act. This is known as CAN spam act, which is in there. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು ಅಂದ್ರೆ, ನಿಮ್ ಇಮೇಲ್ ಅಲ್ಲಿ ಇಲ್ಲಿ ಇನ್ಸರ್ಟ್ ಕೋಡ್ ಸ್ನಿಪೆಟ್ ಅಲ್ಲಿ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಹಾಕ್ಬೇಕು, ಪ್ರೊಫೈಲ್ ಸೆಂಟರ್ ಲಿಂಕ್ ಹಾಕ್ಬೇಕು, ಅಂಡ್ ಇಮೇಲ್ ಓಪನ್ ಆಗೋದಕ್ಕೆ ಇಫ್ ದಿ ಇಮೇಲ್ ಇಸ್ ಓಪನ್, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ದರ್ ಇಸ್ ಅ ಕೋಡ್ ವಿಚ್ ಹ್ಯಾಸ್ ಟು ಬಿ ಪ್ಲೇಸ್. ಇದು ಈ ಕೋಡ್ ಹಾಕ್ಲಿಲ್ಲ ಅಂದ್ರೆ ನೀವು ಇಮೇಲ್ ಓಪನ್ ಮಾಡಿದ್ರು ಗೊತ್ತಾಗಲ್ಲ. ಈ ಕೋಡ್ ಹಾಕ್ಲೇಬೇಕು. ಅದು ವಾರ್ನಿಂಗ್ ಬರುತ್ತದೆ. ಈಗ ಎರರ್ ಹೊಟ್ಟೋಗುತ್ತೆ ನೋಡಿ. ಅಂಡ್ ಫಿಸಿಕಲ್ ಮೇಲಿಂಗ್ ಅಡ್ರೆಸ್. ಈ ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಏನ್ ಗೊತ್ತಾ? ದಿ ಅಡ್ರೆಸ್ ಆಫ್ ದಿ ಆಫೀಸ್, ಆಕ್ಚುಲ್ ಅಡ್ರೆಸ್ ಇದು. ಇಮೇಲ್ ಚೆನ್ನಾಗಿಲ್ಲ ಅಂದ್ರೆ ಬಂದು ಕಲ್ಲು ಹೊಡಿಬೇಕಲ್ಲ, ಅದಕ್ಕಿದೆ. ಸೊ ಇವೆರಡೂ ಇಲ್ಲ ಅಂದ್ರೆ CAN spam act, which is a US regulation for email sending, and ಈಗ ವಾರ್ನಿಂಗ್ ಬರ್ತಾ ಇದೆ. ದಿಸ್ ಇಸ್ ವಾರ್ನಿಂಗ್. ಏನಿದು ವಾರ್ನಿಂಗು?
ನೀವು ಇಮೇಲ್ ಕಳಿಸ್ತಾ ಇದ್ದೀರಲ್ಲ, ಅದು ಓಪನ್ ಆದ್ರೂ ಗೊತ್ತಾಗಲ್ಲ. ಸೊ ಯು ಹ್ಯಾವ್ ಟು ಪ್ಲೇಸ್ ದಿಸ್ ಕೋಡ್ ಒನ್ಸ್, ವಿಚ್ ಇಸ್ ದಿಸ್ ಒನ್. ಇದಿಲ್ಲ ಅಂದ್ರೆ ಇಮೇಲ್ ಓಪನ್ ಆಗೋದು ಟ್ರ್ಯಾಕ್ ಆಗಲ್ಲ. ಸರ್ ಹಂಗಾರೆ 2 ಸತಿ ಹಾಕಿದ್ರೆ ಟ್ರ್ಯಾಕ್ ಆಗುತ್ತಾ? 2 ಸತಿ ನೋ, ಒಂದೇ ಒಂದ್ ಸತಿ ಟ್ರ್ಯಾಕ್ ಆಗುತ್ತೆ. ನೀವು 2 ಸತಿ ಹಾಕಿದ್ರು ಟ್ರ್ಯಾಕ್ ಆಗೋದು ಒಂದೇ ಸತಿ. ಸೊ ವ್ಯಾಲಿಡೇಷನ್ ಏನೇನ್ ಚೆಕ್ ಮಾಡುತ್ತೆ? ಫಿಸಿಕಲ್ ಮೇಲಿಂಗ್ ಅಡ್ರೆಸ್. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಅಂದ್ರೆ ನಿಮ್ಮ ಆಫೀಸ್ ಅಡ್ರೆಸ್, ಯಾರು ಕಳಿಸ್ತಾ ಇದಾರೋ ಅವ್ರು. ಎರಡನೇದು ಪ್ರೊಫೈಲ್ ಸೆಂಟರ್ ಲಿಂಕ್ ಆರ್ ಅನ್ಸಬ್ಸ್ಕ್ರೈಬ್ ಲಿಂಕ್ ಇರಲೇಬೇಕು. ಇದಿಲ್ಲ ಅಂದ್ರೆ ವ್ಯಾಲಿಡೇಷನ್ ಇರಬಾರ್ದು. ಥರ್ಡ್, ನಿಮ್ಮ ಪರ್ಸನಲೈಸೇಷನ್ ಚೆಕ್ ಮಾಡುತ್ತೆ. ಲೈಕ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದು ಕರೆಕ್ಟಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಈ ಮೂರೂ ಚೆಕ್ ಮಾಡಿ, ಈ ಮೂರಲ್ಲಿ ಒಂದ್ ಎರರ್ ಬಂದ್ರು ನಿಮ್ ಇಮೇಲ್ನ ಕಳ್ಸಕ್ಕಾಗಲ್ಲ. ದಿಸ್ ಇಸ್ ಯೋರ್ ವ್ಯಾಲಿಡೇಷನ್. ವ್ಯಾಲಿಡೇಷನ್ ಆಟೋಮೆಟಿಕಲಿ ರನ್ಸ್ ವೆನ್ ಯು ಆರ್ ಪ್ರಿವ್ಯೂ. ಇಮೇಲ್ನ ಪ್ರಿವ್ಯೂ ಮಾಡ್ಬೇಕಾದ್ರೆ ಆಟೋಮೆಟಿಕಲಿ ರನ್ ಆಗುತ್ತೆ. ಅಂಡ್ ದಿಸ್ ಇಸ್ ಬಿಕಾಸ್ ಆಫ್ US regulation rule called CAN-SPAM. ಇನ್ನು ಸುಮಾರಿದೆ. GDPR ಇದೆ, ಕ್ಯಾಲಿಫೋರ್ನಿಯಾದಿದೆ ರೂಲ್ಸ್. CAN-SPAM ಒಂದು ಕಲ್ತ್ಕೊಳ್ಳಿ, ದಟ್ ಇಸ್ ಮೋರ್ ದನ್ ಇನಫ್. ಸೊ ವ್ಯಾಲಿಡೇಷನ್ ಎರರ್ ಆಯ್ತು, ಫಿಸಿಕಲ್ ಮೇಲಿಂಗ್ ಅಡ್ರೆಸ್, ಪ್ರೊಫೈಲ್ ಸೆಂಟರ್ ಲಿಂಕ್, ಇದಿಷ್ಟು ಚೆಕ್ ಆಗುತ್ತೆ, ಎಲ್ಲ ವರ್ಕ್ ಆಗ್ತಾ ಇದ್ರೆ. ಅಂಡ್ ಇದು ಇಮೇಲ್ ಓಪನ್, ಟ್ರ್ಯಾಕ್ ಇಮೇಲ್ ಓಪನ್, ಈ ಲಿಂಕ್ ಹಾಕ್ಲೇಬೇಕು ಇಮೇಲ್ ಕಳಿಸಿದಾಗ. ಸೊ ನಾವು HTML is the favorite for marketers. Why? HTML emails can track email open. Text emails cannot track email. HTML emails can track email open. Text emails cannot track email open. Okay, ಇದು ನೆನ್ಪಿಟ್ಕೊಳ್ಳಿ, ಇದು ಇಂಟರ್ವ್ಯೂ ಅಲ್ಲಿ ಫೇವ್ರೆಟ್ ಕ್ವಶನ್. HTML emails ಯಾಕೆ ಯೂಸ್ ಮಾಡಬೇಕು ನಾವು ಅಂದ್ರೆ, ಇಮೇಲ್ ಓಪನ್ ಆಗುತ್ತಲ್ಲ ಅದು ಟ್ರ್ಯಾಕ್ ಮಾಡುತ್ತದೆ, ಇಲ್ಲ ಅಂದ್ರೆ ಟ್ರ್ಯಾಕೇ ಆಗಲ್ಲ. ಗುಡ್. ಸೊ ನೆಕ್ಸ್ಟ್ ಟೆಸ್ಟ್ ಸೆಂಡ್ ಬೇಕು ಅಂದ್ರೆ ನೀವು, ಇಲ್ಲ ಈ ಇಮೇಲ್ ನಾನು ಒಂದ್ಸತಿ ನೋಡ್ಬೇಕು ಅಂದ್ರೆ ಟೆಸ್ಟ್ ಸೆಂಡ್ ಮಾಡ್ತೀವಿ. ಟೆಸ್ಟ್ ಸೆಂಡ್ ಹೆಂಗ್ ಮಾಡೋದು? ಸೇವ್ ಮಾಡಿ, you can go to preview and test. Here you will be able to see your test send without affecting the actual user. You can send this or any email to your email address. To your email address. ಟೆಸ್ಟ್ ಇದೆ, ಮಲ್ಟಿಪಾರ್ಟ್ ನೇಮ್, ಇದೆಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಮಾಡುತ್ತೆ ಅಂತ. ಸೊ ಇದು ಪ್ರಿವ್ಯೂ ಮಾಡ್ತಾ ಇದ್ದೀವಿ ಫಾರ್ ದಿ ಸಬ್ಸ್ಕ್ರೈಬರ್ ಕಾಲ್ 1002000 ಪ್ರಿವ್ಯೂ. ಯಾವ ಡಿ ಬೇಕಾದ್ರೂ ಪ್ರಿವ್ಯೂ ಮಾಡಿ, ವ್ಯಾಲಿಡೇಷನ್ ಎರರ್ ಬರಬಾರ್ದು. Now, if you want to send a test send, you can send a test send to all the emails. So this preview and test. Ensure that you are picking the right data extension. Data extension correct ಆಗಿರಬೇಕು. So wins ಅನ್ನೋದು VIN is in caps. Can we change this to a normal or proper case? Yes, which we will learn later. So ಇದು email. ಇದು validation. There is no validation error. I'll come there. And I want to see how the things are going. You can just hit the button, send test. I will be receiving the test send email as if though Wins is receiving it. As if though Wins is receiving it. So the email ತೋರಿಸ್ಬಿಡ್ತೀನಿ. After you complete the test send, you will be receiving the email, not Wins. Preview and test. You can save and exit. You can confirm it whether the test send is successfully sent or not under tracking sends. ಇಲ್ಲಿ ಟೆಸ್ಟ್ ಸೆಂಡ್ ಅಂತಾನೆ ಇರುತ್ತೆ. ಟೆಸ್ಟ್ ಸೆಂಡ್ ಇಮೇಲ್.
ಈಗ ಈಸಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದಿ ಟೆಸ್ಟ್ ಅಂಡ್ ಇಟ್ ಇಸ್ ಶೋಯಿಂಗ್ ಆಸ್ ಶೆಡ್ಯೂಲ್ಡ್. ಈ ಸ್ಟೇಟಸ್ ನೋಡ್ಕೊಳ್ಳಿ. ಸ್ಟೇಟಸ್ ಅಲ್ಲಿ 3 ವ್ಯಾಲ್ಯೂ ಬರುತ್ತೆ: ಶೆಡ್ಯೂಲ್ಡ್, ಇನ್ ಪ್ರೋಗ್ರೆಸ್ and completed. So I have to change the folder and come back because I have already received the email if I'm not wrong. Let's wait for that. It is still in scheduled. ಇದು ಟೂಲ್ ಸ್ಲೋ ಇದೆ, ಯಾರು ಏನು ಮಾಡೋಕ್ಕಾಗಲ್ಲ. ನೀವು ಫೋಲ್ಡರ್ನ ಸ್ವಿಚ್ ಮಾಡಲೇಬೇಕು. ಮೈ ಟ್ರ್ಯಾಕಿಂಗ್ ಟೆಸ್ಟ್ ಅಂಡ್ ಅಗೇನ್ ಕಂಪ್ಲೀಟೆಡ್ ಬಂತು, 1 ಬಂದಿದೆ. ನನಗೆ ಇಮೇಲ್ ಬರುತ್ತೆ ಆಸ್ ಇಫ್ ದ ವಿನ್ಸ್ ಹ್ಯಾಸ್ ರಿಸೀವ್ ಇಟ್. ವೆಲ್ಕಮ್ ಟು ನಾರ್ದರ್ನ್ ಟ್ರೈಲ್ ಔಟ್ಫಿಟರ್ಸ್. ವಿನ್ಸ್ ಹೋಗೋ ಇಮೇಲ್ ಟೆಸ್ಟ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇದೆ. ವಿನ್ಸ್ಗೆ ಏನು ಇಮೇಲ್ ಹೋಗ್ಬೇಕಿತ್ತು, ನಾನು ನನ್ನ ಇನ್ಬಾಕ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಈಗ ನಾನು ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ವಿನ್ಸ್ ಅನ್ಸಬ್ಸ್ಕ್ರೈಬ್ ಆಗ್ತಾನೆ. ಯಾರು ಅನ್ಸಬ್ಸ್ಕ್ರೈಬ್ ಆಗ್ತಾನೆ? ವಿನ್ಸ್. ಚೆಕ್ ಮಾಡ್ಕೊಳ್ಳಿ, ತೋರಿಸ್ಬಿಡ್ತೀನಿ ಅದನ್ನ. ಸಬ್ಸ್ಕ್ರೈಬರ್ಸ್, ಆಲ್ ಸಬ್ಸ್ಕ್ರೈಬರ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ? ವಿನ್ಸ್ ಏನ್ ಐಡಿ ಇದೆ ನೋಡ್ಕೊಂಡ್ಬಿಡೋಣ. ಆಯ್ತಾ? ಸರ್ಚ್. ವಿನ್ಸ್ ಇಮೇಲ್ ಐಡಿ ಇಲ್ಲ ನನ್ನ ಹತ್ರ, ತೊಂದರೆ ಇಲ್ಲ. ಐ ಥಿಂಕ್ ದಿಸ್ ದಿಸ್ ಇಸ್ ವಿನ್ಸ್ 200. ಆಯ್ತಾ? ಅಬ್ಸರ್ವ್ ಮಾಡಿ, ಇದು ಆಕ್ಟಿವ್ ಇದೆ. ನಾನು ಅನ್ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದ್ರೆ ವಿನ್ಸ್ ಅನ್ಸಬ್ಸ್ಕ್ರೈಬ್ ಆಗುತ್ತೆ. ಟೆಸ್ಟ್ ಎಂಡ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿನ್ಸ್ ಅನ್ಸಬ್ಸ್ಕ್ರೈಬ್ ಆಗೋಗಿದೆ ನೋಡಿ. ನೋಡಿ ಇಲ್ಲಿ ರೆಡ್ ಕಲರ್ ಇದ್ರೆ ಅನ್ಸಬ್ಸ್ಕ್ರೈಬ್. ಸರ್ ಹಿಂಗಾಗ್ಬಾರ್ದಲ್ಲ. ದಿಸ್ ಶುಡ್ ನಾಟ್ ಬಿ ಹ್ಯಾಪನಿಂಗ್. ಟು ಡೂ ದಟ್ ಯು ಹ್ಯಾವ್ ಟು ಸೆಂಡ್ ಅ ಟೆಸ್ಟ್ ಎಂಡ್ ಬೈ ಅನ್ಚೆಕಿಂಗ್ ಒನ್ ಚೆಕ್ ಬಾಕ್ಸ್ ಇದೆ, ತೋರಿಸ್ಬಿಡ್ತೀನಿ ಅದು. Whenever you are testing, ensure that the links doesn't work. I'll go back to the second email, preview and test. ವಿನ್ಸ್ ಈಗ ಇಮೇಲ್ ಹೋಗಲ್ಲ ವಿನ್ಸ್ಗೆ, ಯಾಕಂದ್ರೆ ಅನ್ಸಬ್ಸ್ಕ್ರೈಬ್ ಆಗಿದೆ ನಾನು. ಎನಿವನ್ ಹೂ ಇಸ್ ಅನ್ಸಬ್ಸ್ಕ್ರೈಬ್, ಇಮೇಲ್ ಕೆನಾಟ್ ಬಿ ರೀಚ್ಡ್. ಐ ವಿಲ್ ಟ್ರೈ ಟು ಸೆಂಡ್ ದಿ ಸೆಕೆಂಡ್ ಇಮೇಲ್, that is 201 for Chandra Prasad, who is the tester, by unchecking this checkbox. ಈಗ ಏನಾಗುತ್ತೆ ಅಂದ್ರೆ ಈ ಅನ್ಸಬ್ಸ್ಕ್ರೈಬ್ ಲಿಂಕ್ ಟೆಸ್ಟ್ ಸೆಂಡ್ ಅಲ್ಲಿ ವರ್ಕ್ ಆಗಲ್ಲ. ಸೆಂಡ್ ಟೆಸ್ಟ್ ಸೆಂಡ್ ಸಕ್ಸಸ್ಫುಲಿ ಸೆಂಟ್. I should be receiving the second email next 1 minute or 2, and the link unsubscribe should not work. ಅದಕ್ಕೆ ಆಸ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಟೆಸ್ಟಿಂಗ್ ಮೇಲೆ ಇಂಟರ್ವ್ಯೂ ಕ್ವಶನ್ಸ್ ಬಂದ್ರೆ ಇದು ಫೇವ್ರೆಟ್ ಕ್ವಶನ್. ಲೆಟ್ ಮಿ ಗೋ ಟು ಟೆಸ್ಟ್ ಅಂಡ್ ಇಮೇಲ್ಸ್. ಇಟ್ ಸೇಸ್ ಇನ್ ಪ್ರೋಗ್ರೆಸ್. ಇದನ್ನೇ ಹೇಳ್ತಾ ಇದ್ದೀನಿ ನಾನು. ಸ್ಕೆಡ್ಯೂಲ್, ಇನ್ ಪ್ರೋಗ್ರೆಸ್, ಕಂಪ್ಲೀಟ್. ಈ 3. whenever you are sending the email, there are 3 statuses under tracking: scheduled, in progress and complete. 3 major one. ಈಗ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ಬೋದು ನೀವು. ಆಕ್ಸಿಡೆಂಟಲ್ ಸೆನ್ಸ್ ಆದ್ರೆ ಯು ಕ್ಯಾನ್ ಡೂ ದಟ್. ಸೊ ಈ ಸ್ಟೇಟಸ್ ಚೇಂಜ್ ಆಗಲ್ಲ. ಯು ಹ್ಯಾವ್ ಟು ಚೇಂಜ್ ದಿ ಫೋಲ್ಡರ್. ಟೂಲ್ ಸ್ಲೋ ಇದೆ. ಓಕೆನಾ? ಕಂಪ್ಲೀಟ್ ಆಯ್ತು. ನನಗೆ ಇಮೇಲ್ ಬಂದಿರಬೇಕು. ಅಂಡ್ ಈಗ ಅನ್ಸಬ್ಸ್ಕ್ರೈಬ್ ಲಿಂಕ್ ವರ್ಕ್ ಆಗ್ಬಾರ್ದು. ಕಂಪ್ಲೀಟ್ ಆಗಿದೆ, ಬಟ್ ಇಮೇಲ್ ಬರ್ತಲ್ಲ. ಲೆಟ್ಸ್ ಸಿ. ಇಮೇಲ್ ಬರಬೇಕು, ಯಾಕಂದ್ರೆ ಕಂಪ್ಲೀಟ್ ಆಗಿದೆ ಇಲ್ಲಿ. ವೆಲ್ಕಮ್ ಇಮೇಲ್ ಟು ರಾಜು, ಇಮೇಲ್ ಸೆಂಟ್ 1 ಅಂತ ತೋರಿಸ್ತಾ ಇದೆ. ಲೆಟ್ ಮಿ ಚೇಂಜ್ ದಿ ಫೋಲ್ಡರ್. ಇಮೇಲ್ ಬರ್ದೇ ಇದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾಕೆ ಇಮೇಲ್ ಬರಲಿಲ್ಲ ಅಂತ. ಹೌದಾ? ಇಮೇಲ್ ಬಂದಿಲ್ಲ, ರೈಟ್? ನಾನು ತೋರಿಸ್ತೀನಿ ಏನಕ್ಕೆ ಅಂತ. So there are chances that you might not receive the email. The reason is
ಅವನೇ ಅನ್ಸಬ್ಸ್ಕ್ರೈಬ್ ಆಗೋಗಿರ್ತಾನೆ. ಆಕ್ಚುಯಲ್ ಪರ್ಸನ್. ಲೆಟ್ ಮೀ ಗೋ ಟು ದಿ ಫೋಲ್ಡರ್ ರಾಜು NTO subscribers, and ಈ ಕೀ ಎತ್ಕೊಳ್ಳಿ. ದಿಸ್ ಇಸ್ ದಿ ಕೀ, ಸಬ್ಸ್ಕ್ರೈಬರ್ ಕೀ ಫಾರ್ 201. ಇದನ್ನ ಕಾಪಿ ಮಾಡಿ ಯು ಹ್ಯಾವ್ ಟು ಚೆಕ್ ದಿ ಸ್ಟೇಟಸ್ ಆಫ್ ದಟ್ ಗೈ ಇನ್ ಆಲ್ ಸಬ್ಸ್ಕ್ರೈಬರ್. ಸರ್ಚ್ ಸಬ್ಸ್ಕ್ರೈಬರ್ ಕೀ. ಏನಕ್ಕೆ ಇಮೇಲ್ ನನಗೆ ಬರಲಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬ್ ಆಗಿದ್ರೆ ಬೌನ್ಸ್ ಆಗಿದ್ರು ಬರಲ್ಲ. ನೋಡೋಣ ಏನ್ ಸ್ಟೇಟಸ್ ಇದೆ ಅಂತ. ಈಸ್ ಆಕ್ಟಿವ್ ಬಟ್ ಸ್ಟಿಲ್ ಐ ಹ್ಯಾವ್ ನಾಟ್ ರಿಸೀವ್ ದಿ ಟೆಸ್ಟಿಂಗ್ ಇಮೇಲ್. ಚಾನ್ಸಸ್ ಇದೆ ಇದ್ ರೀತಿ ಆಗೋದು. There are chances that you might not receive, so in that case try to activate the guy to whom we received, ಅಥವಾ ನಿಮ್ದು ಒಂದು ಟೆಸ್ಟ್ ಡೇಟಾ ಎಕ್ಸ್ಟೆನ್ಷನ್ ಮಾಡಿ. ಇಲ್ಲ ನಂಗೆ ಈ ಕನ್ಫ್ಯೂಷನ್ ಬೇಡ ಅಂದ್ರೆ I will create a separate data extension for this D called test. Observe ಮಾಡಿ. I am creating a copy of this D called test underscore subscribers underscore my name. So folder select ಮಾಡ್ಕೊಂಬಿಡಿ, ರಾಜು NTO. ಈಗ ನಂದೇ ಡೇಟಾ ಹಾಕೊಂಡು ನಾನೇ ಸೆಂಡ್ ಮಾಡಿ. ಇಲ್ಲ ನಾನು ಟೆಸ್ಟ್ ಸೆಂಡ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಟೆಸ್ಟ್ ಸಬ್ಸ್ಕ್ರೈಬರ್ಸ್ ಐ ವಿಲ್ ಬಿ ಕ್ರಿಯೇಟಿಂಗ್ 3 ಸಬ್ಸ್ಕ್ರೈಬರ್ಸ್. ಆಯ್ತಾ? Chandra SFMC training@gmail.com and I'll be creating 3 subscriber keys. ಆಯ್ತಾ? ಹೆಂಗಿರುತ್ತೆ ಫಾರ್ಮ್ಯಾಟ್ ಅಂದ್ರೆ ಡೇಟ್. ವಾಟ್ ಇಸ್ ದಿ ಡೇಟ್ ಟುಡೇ? ಇಟ್ ಇಸ್ 30th Jan 2025 ಅಂಡರ್ಸ್ಕೋರ್ ಚಂದ್ರ, ಸಾರಿ ರಾಜು ಅಂಡರ್ಸ್ಕೋರ್ ನನ್ನ ಫೇವ್ರೆಟ್ ಕಲರ್ ಹಾಕೋಗ್ತೀನಿ. ಇನ್ನೆರಡು ಕ್ರಿಯೇಟ್ ಮಾಡ್ತೀನಿ. ಒಂದು ಫೇವ್ರೆಟ್ ಕಲರ್, ಫೇವ್ರೆಟ್ ಅನಿಮಲ್. ಸೊ ದರ್ ಇಸ್ ಸಮಥಿಂಗ್ ಟು ಲರ್ನ್. ಇದ್ರಲ್ಲಿ ಇನ್ನೇನು ಇದೆ ಕಲಿಯೋದು. ಡೇಟಾ ಎಕ್ಸ್ಟೆನ್ಷನ್. ಈಗ ನಾನು ಟೆಸ್ಟ್ ಡೇಟಾ ಎಕ್ಸ್ಟೆನ್ಷನ್ಗೆ ನಂದೇ ಡೇಟಾ ಕೊಡ್ತಾ ಇದ್ದೀನಿ. ಸೊ ರಾಜು NTO, ಬಟ್ ಒಂದೇ ಇಮೇಲ್. ರಿಮೆಂಬರ್ ದಟ್ ಇಟ್ ಇಸ್ ಓನ್ಲಿ ಒನ್ ಇಮೇಲ್. Email ID, copy paste preferably. This is my first subscriber key. First name, ಬೇರೆ ಇನ್ನೇನು ಬೇಕಾಗಿಲ್ಲ. ಜಸ್ಟ್ ಆಪ್ಟಿನ್ ಸೋರ್ಸ್ ಒಂದು ಆ್ಯಡ್ ಮಾಡೋಣ. ಆಪ್ಟಿನ್ ಸೋರ್ಸು ಎಲ್ಲ ಕ್ಯಾಪ್ಚರ್ ಬರುತ್ತೆ. ವೆಬ್ಸೈಟ್. ಸೆಕೆಂಡ್ ರೆಕಾರ್ಡ್ ಸೇಮ್ ಇಮೇಲ್ ID ವಿತ್ ದಿ ಬೇಕು ಅಂತ ಸೆಕೆಂಡ್ ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ. ಆಪ್ಟಿನ್ ಸೋರ್ಸ್ ಪಾಯಿಂಟ್ ಆಫ್ ಸೇಲ್ POS. ಕಂಪ್ಲೀಟ್ಲಿ ಇನ್ ಲೋವರ್ ಕೇಸ್. ಎಲ್ಲ ಬೇರೆ ಬೇರೆ ತರ ಇದೆ ನೋಡ್ಕೊಳ್ಳಿ. ಅದಕ್ಕೊಂದು ಟ್ರೈನಿಂಗ್ ಇದೆ. ಆಪ್ಟಿನ್ ಸೋರ್ಸ್, ವೆಬ್ಸೈಟ್, ಪಾಯಿಂಟ್ ಆಫ್ ಸೇಲ್, ಸೋಷಿಯಲ್. ಆಯ್ತಾ? ಈಗ ನನ್ನ ಹತ್ರ ಟೆಸ್ಟ್ ಡೇಟಾ ಎಕ್ಸ್ಟೆನ್ಷನ್ ರೆಡಿ ಇದೆ. ಟೆಸ್ಟ್ ಆದ್ರೂ ಮಾಡಿ, ಡೈರೆಕ್ಟ್ ಆದ್ರೂ ಸೆಂಡ್ ಮಾಡಿ. ಸೊ ನನ್ನ ಹತ್ರ 5 ಇಮೇಲ್ ಇದೆ. ಬೇಕು ಅಂದ್ರೆ 5 ಇಮೇಲ್ ಕಳಿಸ್ಕೊಳ್ಳಿ. ಬಟ್ ನಿಮ್ಮ ಇಮೇಲ್ ID ಇರ್ಬೇಕು. ಯಾರೇ ಟ್ರೈನಿಂಗ್ ಮಾಡ್ತಾ ಇದ್ರು ಈ ತರ 3 ಕ್ರಿಯೇಟ್ ಮಾಡ್ಕೊಳ್ಳಿ. ಬರೀ ಈ ರೀತಿ ಕ್ರಿಯೇಟ್ ಮಾಡಿ. ಡೇಟ್
ನಿಮ್ಮ ಫಸ್ಟ್ ನೇಮು ಮತ್ತೆ ನಿಮ್ಮ ಫೇವ್ರೆಟ್ ಕಲರ್. ಸೊ ಈ ಕ್ಲಾಸ್ ರೂಮ್ ನನಗೆ ಗೊತ್ತಿದ್ದಂಗೆ ಯಾರಿಗೂ ನೇಮ್ಸ್ ಫಸ್ಟ್ ನೇಮ್ ರಿಪೀಟ್ ಆಗಿಲ್ಲ, ಸೊ ತೊಂದರೆ ಇಲ್ಲ. ಓಕೆನಾ? ಸೊ 3 ರೆಡಿ ಆಯಿತು. ಸಿಂಪಲ್ ಆಗಿ ಇಮೇಲ್ ಸ್ಟುಡಿಯೋಗೆ ಹೋಗಿ ಇಮೇಲ್ನ ಸೆಂಡ್ ಮಾಡ್ತೀನಿ ಅಷ್ಟೇ. ಸೊ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಳ್ಳಿ. ಇದು ಒಂದು ಟೇಬಲ್ ಇದೆ. ಆಲ್ ಸಬ್ಸ್ಕ್ರೈಬರ್ಸ್ ಇಲ್ಲಿ ಎಷ್ಟು ಜನ ಇದ್ದಾರೆ? 276 ಇದ್ದಾರೆ. ಇಟ್ ವಿಲ್ ಬಿ 279 ಆಫ್ಟರ್ ಐ ಸೆಂಡ್ ದಿ ಇಮೇಲ್. ಓಕೆನಾ? ಆಗ್ತಾರೆ 279. ಅಬ್ಸರ್ವ್ ಮಾಡಿ. ವೆಲ್ಕಮ್ ಇಮೇಲ್ 1 ಸೆಂಡ್. ಏನು ಚೇಂಜಸ್ ಇಲ್ಲ ಈ ಸ್ಕ್ರೀನ್ ಅಲ್ಲಿ. ಡೇಟಾ ಎಕ್ಸ್ಟೆನ್ಷನ್ ರಾಜು NTO. ಇದನ್ನ ಟಾರ್ಗೆಟ್ ಬಿಡ್ತೀನಿ. ಅಬ್ಸರ್ವ್ ಮಾಡಿ, ಈ ಸ್ಕ್ರೀನ್ ಇಂಪಾರ್ಟೆಂಟ್. ನೀವು ಹೋಗ್ತಾ ಹೋಗ್ತಾ ತುಂಬಾ ಡೀಟೇಲ್ ಆಗಿ ಕಲಿತೀರಾ. ಆಲ್ ಸಬ್ಸ್ಕ್ರೈಬರ್ಸ್ಗೆ ಇಲ್ಲೇ ಆ್ಯಡ್ ಆಗೋದು. ಆ್ಯಂಡ್ ಡೂಪ್ಲಿಕೇಟ್ ಇದೆ, ಅನ್ಚೆಕ್ ಮಾಡಿ. ಏನಕ್ಕೆ ಮಾಡಬೇಕು ಅಂದ್ರೆ ನನಗೆ 3 ಇಮೇಲ್ ಬೇಕು. ನನಗೆ 3 ಇಮೇಲ್ ಬೇಕು. ನೆಕ್ಸ್ಟ್ ಇಮಿಡಿಯೇಟ್ಲಿ ಟ್ರ್ಯಾಕಿಂಗ್ ಫೋಲ್ಡರ್ನ ರಾಜುಗೆ ಹಾಕ್ತೀನಿ. ಇದು ಹಾಕ್ಲೇಬೇಕಂದ್ರೆ ಸದ್ಯಕ್ಕೆ ಟ್ರೈನಿಂಗಲ್ಲಿ ಹಾಕಿ ರಿಯಲ್ ವರ್ಲ್ಡ್ ಅಂತ. ಚೆಕ್ ಬಾಕ್ಸ್ ಸೆಂಡ್. ನಾರ್ಮಲ್ ಇಮೇಲ್ ಸೆಂಡ್ ಆಯಿತು. ಇಮೇಲ್ ಹೋಗಲಿ, ನನಗೆ ಇನ್ಬಾಕ್ಸ್ಗೆ ಬರಲಿ. ಟೆಸ್ಟ್ ಸೆಂಡ್ ಬಂತು ಅಂತ. ಟೆಸ್ಟ್ ಸೆಂಡ್ ಬಂತು. ಹಳೆ ಟೆಸ್ಟ್ ಸೆಂಡ್ ಇದೆ. ಸ್ವಲ್ಪ ಲೇಟಾಗಿ ಬಂತು. ಈಗ ನಾನು 3 ಇಮೇಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ 3 ಇಮೇಲ್ಸ್. 3 ಸಬ್ಸ್ಕ್ರೈಬರ್ ಕೀ ಇದೆ, ಒಂದೇ ಇಮೇಲ್ ಅಡ್ರೆಸ್. ಆ ಸ್ಕ್ರೀನ್ ಮರಿಬೇಡಿ, ಅನ್ಚೆಕ್ ಮಾಡಬೇಕು. ಸೊ ಸ್ಕೆಡ್ಯೂಲ್ ಸ್ಟೇಟಸ್ ಅಲ್ಲಿ ಇದೆ. ನೆಕ್ಸ್ಟ್ ಮಿನಿಟ್ ಆರ್ 2 ಅಲ್ಲಿ ಹೋಗುತ್ತೆ, ನಾನೇ ರಿಸೀವ್ ಮಾಡ್ತೀನಿ. ಸೊ ಇಲ್ಲಿ ನನಗೆ 2 ರೋಲ್ ಇದೆ. ಟೂಲ್ ಒಳಗಡೆ ಕೆಲಸ ಮಾಡೋರೆಲ್ಲರೂ ಯೂಸರ್ಸ್. ಇಮೇಲ್ ರಿಸೀವ್ ಮಾಡೋರ್ನೆಲ್ಲ ನಾವು ಸಬ್ಸ್ಕ್ರೈಬರ್ ಅಂತ ಕರಿತೀವಿ. ಕಂಪ್ಲೀಟ್ ಆಯ್ತು. 3 ತೋರಿಸ್ತಾ ಇದೆ. 3 ಇಮೇಲ್ ಬಂದು. ವೆಲ್ಕಮ್ ಟು ನಾರ್ದರ್ನ್ ಔಟ್ಫಿಟರ್. ಫಸ್ಟ್ ಒನ್ ಪ್ರಸಾದ್, ಒಂದೇ ಚೈನ್ ಅಲ್ಲಿ ಇದೆ. ಸೆಕೆಂಡ್ ಒನ್ ಚಂದ್ರ, ಥರ್ಡ್ ಒನ್ ರಾಜು. ಈ ತರ ಹೆಸರು ಬಂದ್ರೆ ಚೆನ್ನಾಗಿರಲ್ಲ. ಅದನ್ನ ಫಿಕ್ಸ್ ಮಾಡಬೇಕು. ಅದನ್ನ ಫಿಕ್ಸ್ ಮಾಡೋಣ. ಸೊ ಐ ಹ್ಯಾವ್ ರಿಸೀವ್ ದಿ ಇಮೇಲ್, ಐ ಹ್ಯಾವ್ ಓಪನ್ ದಿ ಇಮೇಲ್. ಈಗ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ನಾನು ಹೇಳ್ದಂಗೆ 279 ಇರಬೇಕು. 279 ಆಗಿದೆ. ಸರಿ ಸರ್, ಇನ್ನೊಂದು ಇಮೇಲ್ ಕಳಿಸಿದ್ರೆ ಜಾಸ್ತಿ ಆಗ್ತಾರ? ಇಲ್ಲ, ಇದು ಒಂದ್ಸತಿ ಮಾತ್ರ ಆಡ್ ಆಗೋದು. ಈ ಟೇಬಲ್ಗೆ ಇಮೇಲ್ ಕಳಿಸ್ದಾಗ್ಲೇ ಆಡ್ ಆಗೋದು. ಇಲ್ಲ ನೀವೇ ಇಂಪೋರ್ಟ್ ಮಾಡಬೇಕು, ಇಲ್ಲ ಇದು ಮಾಡಬೇಕು. ಸೊ ಲೆಟ್ ಮಿ ಸರ್ಚ್ ದಿಸ್ ಇಮೇಲ್ ಅಡ್ರೆಸ್. ಇಮೇಲ್ ಅಡ್ರೆಸ್ ಇದು ತುಂಬಾ ಫೇವ್ರೇಟ್ ಎಕ್ಸಾಮ್ಗೆ, ಇಂಟರ್ವ್ಯೂಸ್ಗೆ ಆ್ಯಂಡ್ ಕ್ಲೈಂಟ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಾವು ಇದನ್ನ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು. ಸೊ ಒಂದೇ ಇಮೇಲ್ ID ಎಷ್ಟು ಸತಿ ಬೇಕಾದ್ರೂ ಬರ್ಬೋದು, ಬಟ್ ಸಬ್ಸ್ಕ್ರೈಬರ್ ಕಿ ಯೂನಿಕ್ ಆಗಿರ್ಬೇಕು. ಇದು ಒಳ್ಳೇದು ಹೌದು, ಆ್ಯಂಡ್ ಡೇಟಾ ಕರಪ್ಷನ್ ಆಗೋಕ್ಕೆ ತುಂಬಾ ಜಾಸ್ತಿ ಇದಾಗ್ಬಿಡುತ್ತೆ. ಸೊ ಹಾಗಾಗಿ ತೊಂದರೆ ಇಲ್ಲ, ಇದು ಈ ರೀತಿ ಇರಲಿ. ಸೊ ನೀವು ಈ ರೀತಿ ಕ್ರಿಯೇಟ್ ಮಾಡಿ ಸೆಂಡ್ ಮಾಡಿ. ನಾಳೆ ಇದನ್ನ ಡೀಟೇಲ್ ಆಗಿ ಏನಾಯ್ತು, ಇಮೇಲ್ ಹೆಂಗೋಯ್ತು, ಬಟ್ ಈ ವಿಡಿಯೋ ನೋಡ್ಬೇಕು, ಯು ಹ್ಯಾವ್ ಟು ಜಸ್ಟ್ ಸ್ಟಾರ್ಟ್ ಫಾಲೋಯಿಂಗ್ ಇಟ್. ಆರಾಮಾಗಿ ನೋಡಿ. ಸೊ ಇಮೇಲ್ ಟೆಸ್ಟ್ ಮಾಡೋದು ಹೇಳಿದ್ದೀನಿ. ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಹೋಗೋದಿದೆ. ಕಂಟೆಂಟ್ ಡಿಟೆಕ್ಟಿವ್ ಆಯಿತು, ಪ್ರಿವ್ಯೂ ಆಯಿತು, ವ್ಯಾಲಿಡೇಷನ್ ಏನು ಮಾಡುತ್ತೆ ಅಂತ ಹೇಳಿದ್ದೀನಿ, ಟೆಸ್ಟ್ ಸೆಂಡ್ ಹೇಳಿದ್ದೀನಿ. ನೋಟ್ಸ್ ಮಾಡ್ಕೊಳ್ಳಿ. ಕೆಲವೊಂದು ನೋಟ್ಸ್ ನಾನು ಕೊಡ್ತೀನಿ, ಆನ್ಲೈನಲ್ಲೂ ಸಿಗುತ್ತೆ. ಆನ್ಲೈನ್ ತುಂಬಾ ಕಡಿಮೆ, ಫಸ್ಟ್ ಇಷ್ಟು ಡೀಟೇಲ್ ಆಗಿರಲ್ಲ ಕೆಲವೊಂದು ಸತಿ. ಟೆಸ್ಟ್ ಸೆಂಡ್ ಆಯಿತು, ವ್ಯಾಲಿಡೇಷನ್ ಆಯಿತು, ಪ್ರಿವ್ಯೂ ಆಯಿತು, ಕಂಟೆಂಟ್ ಡಿಟೆಕ್ಟಿವ್ ಆಯಿತು. ಕೊನೆಯಲ್ಲಿ ಮಾಡೋದಲ್ಲ, ಅದು ಟೆಸ್ಟ್ ಸೆಂಡ್ ಅಲ್ಲ, ಅದು ಆಕ್ಚುಯಲ್ ಸೆಂಡ್. ಈ ಡೇಟಾ ಎಕ್ಸ್ಟೆನ್ಷನ್ ಕಳಿಸಿದ್ನಲ್ಲ, ದಿಸ್ ಇಸ್ ಯೋರ್ ಆಕ್ಚುಯಲ್ ಸೆಂಡ್. ನಾರ್ಮಲ್ ಇಮೇಲ್ ಸೆಂಡ್ ಇದು, ಬಟ್ ನನಗೆ 3 ಇಮೇಲ್ ಬಂತು. 3 ಇಮೇಲ್ ಏನಕ್ಕೆ ಬಂತು?
ಬಿಕಾಸ್ ಇವರು ಮೂರು ಬೇರೆ ಬೇರೆ ಅಂತ ಅನ್ಕೊಳ್ಳುತ್ತದೆ. ಸರ್ ಇಮೇಲ್ ಅಡ್ರೆಸ್ ಒಂದೇ ಇತ್ತಲ್ಲ, ಇಮೇಲ್ ಅಡ್ರೆಸ್ ಬೇಸಿಸ್ ಮೇಲಲ್ಲ, ಸಬ್ಸ್ಕ್ರೈಬರ್ ಕೀ ಬೇಸಿಸ್ ಮೇಲೆ ಬರುತ್ತೆ. ಸಬ್ಸ್ಕ್ರೈಬರ್ ಕೀ ಈಸ್ ದಿ ಪ್ರೈಮರಿ ಕೀ ಇನ್ ಆಲ್ ಸಬ್ಸ್ಕ್ರೈಬರ್ಸ್. ಆಲ್ ಸಬ್ಸ್ಕ್ರೈಬರ್ಸ್ ಯಾವಾಗ ಆಡ್ ಆಗ್ತಾರೆ? ಇಮೇಲ್ ಕಳಿಸಿದ ಮೇಲೆ. ಸರ್ ಪ್ರತಿ ಸತಿ ಇಮೇಲ್ ಕಳಿಸಿದಾಗ ಆಡ್ ಆಗ್ತಾರಾ? ಇಲ್ಲ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ? ಸೊ ಲೆಟ್ ಮಿ ಸೆಂಡ್ ಒನ್ ಮೋರ್ ಇಮೇಲ್. 279 ಇರೋದು 279 ಇರಬೇಕು. ವೇಟ್ ಮಾಡಿ, ಸ್ಕ್ರೀನ್ ಲೋಡ್ ಆಗೋವರೆಗೂ ಫೋಲ್ಡರ್ಗೆ ಹೋಗಿ ಯಾವ್ದಾದ್ರು ಇಮೇಲ್ ತಗೋತೀನಿ. ಸೊ ಸ್ವಲ್ಪ ಚೇಂಜ್ ಮಾಡ್ತೀನಿ. ವೆಲ್ಕಮ್ ಇಮೇಲ್ ಟು. ಈ ಸಬ್ಜೆಕ್ಟ್ ಲೈನ್ ಇದೆಯಲ್ಲ, ಇಲ್ಲಿ ಪರ್ಸನಲೈಸೇಷನ್ ಬರೀತೀನಿ. $%, ಫಸ್ಟ್ ನೇಮ್, ಸ್ಪೇಸ್ ಕೊಡ್ಬೇಡಿ, $%, ಕಾಮ, ಸ್ಪೇಸ್. ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಬರ್ಕೊಳ್ಳೋಣ. ಓಕೆನಾ? ಇದು ಇಮೇಜ್ ಇದೆ. ಸೊ ಇಲ್ಲಿ ಕೋಡ್ ಬರ್ಕೊಳ್ಳೋದು, ಇಲ್ಲಿ ಕೋಡ್ ಬರ್ಕೊಳ್ಳೋದು. ಸದ್ಯಕ್ಕೆ ಫಸ್ಟ್ ನೇಮ್ ಸಾಕು ಸಬ್ಜೆಕ್ಟ್ ಲೈನ್ ಅಲ್ಲಿ. ಸೇವ್ ಅಂಡ್ ಎಕ್ಸಿಟ್, ನಾರ್ಮಲ್ ಸೆಂಡ್. ಸರಿ, ಲೋವರ್ ಕೇಸಲ್ಲಿ ಬರ್ದೆ ಪರವಾಗಿಲ್ಲ, ಸ್ಪೆಲ್ಲಿಂಗ್ ತಪ್ಪಾಗಿರ್ಬಾರ್ದು. ಸೊ ಹಾಗಾಗಿ ಪ್ರಿವ್ಯೂ ಅಂಡ್ ಟೆಸ್ಟ್ ಮಾಡ್ಬಿಡಿ. ಯಾವ ಡಿ ಇಮೇಲ್ ಮಾಡೋದು ಸರ್? ಫೋಲ್ಡರ್ ಸೆಲೆಕ್ಟ್ ಮಾಡಿ, ಡೇಟಾ ಎಕ್ಸ್ಟೆನ್ಷನ್, ನಿಮ್ ಡೇಟಾ ಎಕ್ಸ್ಟೆನ್ಷನ್ ಫೋಲ್ಡರ್ಗೆ ಹೋಗಿ, NTO ಹೋಗಿ, ಇದ್ರಲ್ಲಿ ಟೆಸ್ಟ್ ಹೋಗಿ. ಇಲ್ಲಿ 3 ಜನ ಇದ್ದಾರೆ, ಅಬ್ಸರ್ವ್ ಮಾಡಿ. ಹಾಯ್ ಚಂದ್ರ, ಹಾಯ್ ಪ್ರಸಾದ್ ಮತ್ತು ಹಾಯ್ ರಾಜು. ಇದು 3 ಚೆನ್ನಾಗಿಲ್ಲ. ಇಟ್ ಡಸಂಟ್ ಲುಕ್ ಗುಡ್. ಚೇಂಜ್ ಮಾಡ್ಬೋದಾ? ಇಲ್ಲಿ ಚೇಂಜ್ ಮಾಡ್ದೇನೆ ಡಿಸ್ಪ್ಲೇಲಿ ಚೇಂಜ್ ಮಾಡ್ಬೋದು. ಹೆಂಗ್ ಮಾಡೋದು? ಸಿಂಪಲ್ ಲೈನ್ ಕೋಡ್ ಇದು. $%, ಫಸ್ಟ್ ನೇಮ್ $% ಬರ್ದೆ. ಅದ್ರ ಬದಲು $%, ಪ್ರಾಪರ್ ಕೇಸ್ ಅಂತ ಒಂದು ಫಂಕ್ಷನ್ ಇದೆ. ನಾನು ಆಮ್ಸ್ಕ್ರಿಪ್ಟ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಇದ್ರೊಳಗಡೆ ಫಸ್ಟ್ ನೇಮ್ ಬರೀ. ಈಗ ಅಬ್ಸರ್ವ್ ಮಾಡಿ, ನಿಮ್ದು ಹೆಂಗೆ ಇರಲಿ ಡೇಟಾ, ಇಟ್ ವಿಲ್ ಚೇಂಜ್. ಈ ತರ ಸುಮಾರು ಫಂಕ್ಷನ್ಸ್ ಇದೆ, ಒಂದೊಂದೇ ಕಲಿತೀರ. ಸ್ಲೋ ಆಗಿ ಹೋಗಿ ಒಂದೊಂದೇ ಕರೆದರ್ ಮೂವ್ ಮಾಡಿ. ಹಾಯ್ ಸ್ಪೇಸ್ ಪೇಸ್ಟ್. ಈಗ ಪ್ರಿವ್ಯೂ ಮಾಡಿ ನೋಡಿ ಹೆಂಗ್ ಬರುತ್ತೆ ಅಂತ. ಇಲ್ಲಿ ನೋಡಿ, ಆರ್ ಲೋವರ್ ಕೇಸ್ AJU ಇದೆ, ಇಲ್ಲಿ ರಾಜು ಇದೆ. ಪ್ರಸಾದ್, ಚಂದ್ರ. ಪರ್ಫೆಕ್ಟಾ? ಸೊ ವಿ ಹ್ಯಾವ್ ಲರ್ನ್ ಪರ್ಸನಲೈಸೇಷನ್. ಪರ್ಸನಲೈಸೇಷನ್ ಏನು ಇಲ್ಲ, ನಿಮ್ಮ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಯಾವ್ದು ಕಾಲಮ್ ನೇಮ್ ಇರುತ್ತೋ ಅದನ್ನ $% ಅಲ್ಲಿ ಹಾಕಿ. ಪ್ರಾಪರ್ ಕೇಸ್ ಅನ್ನೋದು ಒಂದು ಫಂಕ್ಷನ್. ಇದ್ರಲ್ಲಿ ಸುಮಾರು ಫಂಕ್ಷನ್ ಇದೆ, ನೀವು ಹೋಗ್ತಾ ಹೋಗ್ತಾ ಕಲಿತೀರಾ. ಸದ್ಯಕ್ಕೆ ಇದು ಪರ್ಸನಲೈಸೇಷನ್, ಇದು ಆಮ್ಸ್ಕ್ರಿಪ್ಟ್. ಆಮ್ಸ್ಕ್ರಿಪ್ಟ್ ಬಂದು C++, ಜಾವಾ ಇದೇ ತರಾನೇ ಒಂದು ಲ್ಯಾಂಗ್ವೇಜ್. ಬಟ್ SFMC ಮಾತ್ರ ವರ್ಕ್ ಆಗುತ್ತೆ. ಎಲ್ಲಾ ಸಬ್ಜೆಕ್ಟ್ ಲೈನ್ ಮೇಲೆ ಪರ್ಸನಲೈಸೇಷನ್ ಆಗಿರ್ಬೇಕು. ಹಾಯ್ ಪ್ರಾಪರ್ ಕೇಸ್ ಫಸ್ಟ್ ನೇಮ್ ಬೈ. ನಾರ್ಮಲಿ ಈಗ ಸೆಂಡ್ ಮಾಡ್ತೀನಿ. ಫಸ್ಟ್ ಸ್ಕ್ರೀನ್ ಅಲ್ಲಿ ಏನು ಚೇಂಜ್ ಇಲ್ಲ. ಇದನ್ನ ಹೇಳ್ಕೊಟ್ಟಿಲ್ಲ ನಾನಿನ್ನ, ಕ್ಲಾಸಿಫಿಕೇಶನ್ ಹೇಳ್ತೀನಿ. ಇದೇ ಫ್ರಮ್. ಸೊ ಡೇಟಾ ಎಕ್ಸ್ಟೆನ್ಷನ್ ಸೆಲೆಕ್ಟ್ ಮಾಡಬೇಕು. ನಿಮ್ ಡೇಟಾ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ನೀವು ಡಿಡೂಪ್ಲಿಕೇಟ್ ಮಾಡಬೇಕು. ಆಲ್ ಸಬ್ಸ್ಕ್ರೈಬರ್ಸ್ ಒಂದೇ ಸತಿ ಆಡ್ ಆಗುತ್ತೆ. ಈ ಚೆಕ್ ಬಾಕ್ಸ್ ನ ಅನ್ಚೆಕ್ ಮಾಡಿ. ನೀವು 3 ಇಮೇಲ್ ರಿಸೀವ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಸರ್? ಒಂದೇ ಇಮೇಲ್ ರಿಸೀವ್ ಮಾಡೋದು. ಯಾಕೆಂದ್ರೆ 3 ಸಬ್ಸ್ಕ್ರೈಬರ್ ಕೀಗೆ ಒಂದೇ ಇಮೇಲ್ ಅಡ್ರೆಸ್ ಇದೆ. ಹಾಗಾಗಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಆಗಿದ್ರೆ ಒಂದು ಇಮೇಲ್, ಅನ್ಚೆಕ್ ಮಾಡಿದ್ರೆ 3 ಇಮೇಲ್. ಸೊ ಅನ್ಚೆಕ್ ಮಾಡ್ಬಿಟ್ಟು ನಿಮ್ ಫೋಲ್ಡರ್ ಸೆಲೆಕ್ಟ್ ಮಾಡಿ ಫಾರ್ ಟ್ರ್ಯಾಕಿಂಗ್ ಅಂಡ್ ಸೆಂಡ್ ಇಟ್. ಈಗ ನನಗೆ 3 ಇಮೇಲ್ ಬರಬೇಕು, ಪ್ರಾಪರ್ ಕೇಸ್ ಆಗಬೇಕು. ಇದು ಪಾರ್ಟ್ ಆಫ್ ಟೆಸ್ಟಿಂಗ್. ಏನೆ ನಾಳೆ ಡೈನಮಿಕ್ ಕಂಟೆಂಟ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇದನ್ನ ನೋಡಿ, ನಾಳೆ ಫಸ್ಟ್ ಥಿಂಗ್ ಐ ವಾಂಟ್ ಯು ಪೀಪಲ್ ಟು ಸ್ಟಾರ್ಟ್ ಕ್ವೆಶನಿಂಗ್. ಇದು ಮಾಡ್ತಿಲ್ಲ ಅದೇನು ಅದ್ನ. ಸೊ ಫಸ್ಟ್ ಇಮೇಲ್ ನೋಡ್ಕೊಂಡ್ಬಿಡೋಣ.
HTML ಇಮೇಲ್. ಸೊ ಇಮೇಲ್ ಬಿಲ್ಡ್ ಮಾಡೋದನ್ನ ತಲೆ ಕೆಡಿಸ್ಕೊಬಿಡಿ ಸದ್ಯಕ್ಕೆ. ಬಿಲ್ಡ್ ಮಾಡ್ಬಿಡಿ ಫಸ್ಟ್, ಟೆಸ್ಟಿಂಗ್ ಮಾಡಿ. ಈ ರೀತಿ 3 ಡೇಟಾ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ ಫೇವ್ರೆಟ್ ಕಲರು ಅನಿಮಲ್ ಇದಾಕ್ಬಿಟ್ಟು ಈ ಫಾರ್ಮ್ಯಾಟ್ ಅಲ್ಲಿ ಕ್ರಿಯೇಟ್ ಮಾಡಿ ಸೆಂಡ್ ಮಾಡಿ 3 ಇಮೇಲ್ ರಿಸೀವ್ ಮಾಡ್ಕೊಳ್ಳಿ. ಅಂಡ್ ದೆನ್ ಸ್ಟಾರ್ಟ್ ಸೀಯಿಂಗ್ ಹೌ ದಿ ಥಿಂಗ್ಸ್ ಲುಕ್. ಯಾಕಂದ್ರೆ ನಾವು ಟೆಸ್ಟ್ ಅಷ್ಟೇ ಮಾಡ್ತಾ ಇರೋದು ಈಗ. ಇಮೇಲ್ ಬಿಲ್ಡ್ ಮಾಡೋದು ಯಾವಾಗ ಸರ್? 2 ಆಪ್ಷನ್ ಇದೆ. ಒಂದು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದು, ಎರಡನೇದು ಸ್ಕ್ರಾಚ್ ಇಂದ ಕೋಡ್ ಹೊಡೆಯೋದು. ದಟ್ ಈಸ್ ದಿಸ್ ಒನ್. ಈ ರೀತಿ ಸರ್ ಇಷ್ಟೊಂದು ಕೋಡ್ ಬರಿಬೇಕಾ? ಹೋಗ್ತಾ ಹೋಗ್ತಾ ನಿಮ್ಗೆ ಈಸಿ ಅನ್ಸುತ್ತೆ. ಇನಿಷಿಯಲಿ ಇಟ್ ಮೈಟ್ ಬಿ ಲೈಕ್ ದಿಸ್. ಇಮೇಲ್ ಕಳಿಸ್ದೆ, ಕಂಪ್ಲೀಟ್ ಆಯ್ತು. 3 ನನ್ಗೆ ಇಮೇಲ್ ಬಂದು 3 ಇಮೇಲ್ ಬಂದಿದೆ. ಆವಾಗ್ಲೂ 3 ಬಂದಿದ್ದು. ಪರ್ಸನಲೈಸೇಷನ್ ಇರ್ಲಿಲ್ವಲ್ಲ, ಸ್ಟ್ಯಾಕಿಂಗ್ ಆಗ್ಬಿಟ್ಟಿದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ನೀವು ಎಷ್ಟು ಸತಿ ಇಮೇಲ್ ಓಪನ್ ಮಾಡ್ತೀರಾ ಅಷ್ಟು ಸತಿ ಬರುತ್ತೆ. ಹಾಯ್ ರಾಜು ಅಂಡ್ ಹಾಯ್ ಪ್ರಸಾದ್. 3 ಇಮೇಲ್ ಕಳಿಸ್ತೀನಿ, 3 ಇಮೇಲ್. ಇಲ್ಲೂ 3 ಇಮೇಲ್ ಬಂದಿದೆ, ಬಟ್ ಸ್ಟ್ಯಾಕ್ ಆಗಿದೆ ಅಷ್ಟೇ, ಏನಿಲ್ಲ. ಸೊ ಏನ್ ಕಲ್ತ್ವಿ? ಸೊ ಈ ತರ 5 ಇಮೇಲ್ ಎಲ್ಲ ನಿಮ್ಗೇನೆ ಕಳಿಸ್ಕೊಳ್ಳಿ. ಎಲ್ಲ 5 ಇಮೇಲ್ ಕಳಿಸ್ಕೊಳ್ಳಿ. ಬಟ್ ಈ ವಿಡಿಯೋ ಫುಲ್ ನೋಡಿ ಎಲ್ಲ ಇಮೇಲ್ನು ಪರ್ಸನಲೈಸ್ ಮಾಡ್ಬಿಡಿ. 5 ಇಮೇಲ್ನು ಕಳಿಸಿದ್ರೆ ನಿಮ್ಗೆ 15 ಇಮೇಲ್ ಬಂದಿರ್ಬೇಕು. ಈಗ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ 279 ಇರಬೇಕು, ಜಾಸ್ತಿ ಆಗಲ್ಲ. ಇದು ಒಂದೇ ಸತಿ ಆಡ್ ಆಗಲ್ಲ. ಓಕೆನಾ? ನೀವು ಕಳಿಸ್ಬೇಕಾದ್ರೆ ನೋಡ್ಕೊಳ್ಳಿ. 279 ಇಂದ +3 ಆಗಬೇಕು. ನಾನೀಗ 5 ಇಮೇಲ್ ಕಳಿಸಿದ್ರು ಇದು ಒಂದೇ ಸತಿ ಆಡ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟ್ರೈನ್ ಯು ಪೀಪಲ್ ಟುಡೇ. ಇದನ್ನ ಮುಗಿಸಿ ಆದಷ್ಟು ಮುಗಿಸೋಕೆ ಟ್ರೈ ಮಾಡಿ ಬಿಫೋರ್ ಯು ಜಾಯಿನ್ ದಿ ಸೆಷನ್ ಟುಮಾರೋ. ಥ್ಯಾಂಕ್ ಯು.